ಸಿರಿಗಂಧ ಸಂಸ್ಕೃತಿ ಬಳಗದ ಅಧ್ಯಕ್ಷರೇ, ಸರ್ವ ಪದಾಧಿಕಾರಿಗಳೇ ಹಾಗೂ ಇಂದಿನ ಒಂದು ಮಾಸಿಕ ಮಂಥನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂತಹ ಎಲ್ಲ ಹಿರಿಯರೇ, ಗುರುಗಳೇ, ಇವತ್ತು ನಾನು ಈ ಮಾಸಿಕ ಮಂಥನ ಕಾರ್ಯಕ್ರಮದಲ್ಲಿ ನಾನು ಆಯ್ದುಕೊಂಡಿರುವಂತಹ ಒಂದು ಪುಸ್ತಕ ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಈ ಒಂದು ಕೃತಿಯ ಲೇಖಕರು ನೇಮಿಚಂದ್ರ ಅವರು. ನಾನು ಯಾಕೆ ಈ ಕೃತಿಯನ್ನು ಆರಿಸ್ಕೊಂಡೆ ಅಥವಾ ನೇಮಿಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಇಷ್ಟೊಂದು ಅಭಿಮಾನ ಉಂಟಾಯಿತು ಅನ್ನೋದನ್ನು ಒಂದೆರಡು ನಿಮಿಷದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈಗ 15 ವರ್ಷಗಳ ಹಿಂದೆ ನಮ್ಮ ಶಾಲಾ ಗ್ರಂಥಾಲಯದಲ್ಲಿ ಅವರ ಬದುಕು ಬದಲಿಸಬಹುದು ಅನ್ನುವಂಥ ಒಂದು ಕೃತಿಯನ್ನು ತೆಗೆದುಕೊಂಡಿದ್ದೆ. ಆಗ ನೇಮಿಚಂದ್ರ ಅವ್ರ ಬಗ್ಗೆ ನನಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ. ಆದರೆ ಬದುಕು ಬದಲಿಸಬಹುದು ಯಾಕೋ ಕೃತಿಯ ಹೆಸರನ್ನು ನೋಡಿದಾಗ ನನಗೆ ಅದರ ಬಗ್ಗೆ ಆಕರ್ಷಣೆ ಉಂಟಾಗಿ ಆ ಕೃತಿಯನ್ನು ನಾನು ಓದುತ್ತಾ ಹೋದ ಹಾಗೆ ಹೆಂಗೆ ಅನ್ನಿಸ್ತು ಅಂದರೆ, ನೇಮಿಚಂದ್ರ ಅವರು ಬರೆದಂತಹ ಪ್ರತಿಯೊಂದು ಅಧ್ಯಾಯಗಳು ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎದುರಿಸುವಂತಹ ಸಮಸ್ಯೆಗಳಿರ್ಬೋದು, ನಮ್ಮ ವಿಚಾರಗಳೊಂದಿಗೆ ಅವರ ವಿಚಾರಗಳು ಹೊಂದಿಕೆ ಆಗುವಂಥದ್ದಿರ್ಬೋದು, ಬದುಕಿಗೆ ಬಹಳಷ್ಟು ಹತ್ತಿರವಿರುವಂತಹ ಘಟನೆಗಳನ್ನು ಅವರು ಅಲ್ಲಿ ಬರೆದಾಗ ಅವರ ಬಗ್ಗೆ ನನಗೆ ತುಂಬ ಅಭಿಮಾನ ಉಂಟಾಯಿತು. ಬದುಕು ಬದಲಿಸಬಹುದು ಒಳಗವರು ಬರೀತಾರೆ. ನೇಮಿಚಂದ್ರ ಅವರು ವೃತ್ತಿಯಿಂದ ಏರೋನಾಟಿಕಲ್ ಎಂಜಿನಿಯರ್ ಆಗಿದ್ದು, ಪ್ರವೃತ್ತಿಯಿಂದ ಸಾಹಿತಿಗಳಾಗಿ ಮಹಿಳಾ ಸಾಹಿತ್ಯದ ಬಗ್ಗೆ, ಮಹಿಳಾ ವಿಜ್ಞಾನಿಗಳ ಬಗ್ಗೆ ಅವರ ಒಂದು ಆಸಕ್ತಿಯ ಕ್ಷೇತ್ರ ಅದು ಆದಾಗ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಅವರು ನಿಭಾಯಿಸಬೇಕಾದಾಗ ಕೆಲವೊಮ್ಮೆ ತಡರಾತ್ರಿಯವರೆಗೆ ಕುಳಿತು ಅವರು ಲೇಖನಗಳನ್ನು ಬರೆದುದುಂಟು ಅಂತ ಹೇಳ್ತಾರೆ. ಹಾಗಿದ್ರೆ ವೃತ್ತಿ ಮತ್ತು ಪ್ರವೃತ್ತಿಯನ್ನು ನಿಭಾಯಿಸುವಾಗ ನಾವು ಬಹಳಷ್ಟು ಸರಿ ಗೊಣಗ್ತೀವಿ. ನಾವು ಅಯ್ಯೋ ನಮಗೆ ಟೈಮ ಸಿಗೋದಿಲ್ಲ, ನಾವು ಸಂಸಾರದ ತಾಪತ್ರಯದೊಳಗೆ ಮನೆಯನ್ನು ಮೇಂಟೈನ್ ಮಾಡಬೇಕು, ವೃತ್ತಿಯನ್ನು ಮೇಂಟೈನ್ ಮಾಡಬೇಕು, ನಮಗೆ ಸಮಯನ ಸಿಗೋದಿಲ್ಲ ಅಂತ ಜಾರಿಕೆಯ ಒಂದು ನೆಪದೊಳಗೆ ನಾವು ಜಾರಿ ಹೋಗ್ತೀವಿ. ಅದಕ್ಕೆ ಅವ್ರು ಒಂದು ಲೈನನ್ನು ಬರೀತಾರಲ್ಲಿ, ನಾವು ಬರೆಯಬೇಕು ಅಂತ ಮನಸ್ಸು ಮಾಡಿದರೆ ದಿನದ 24 ಗಂಟೆಗಳನ್ನು ಕೂಡ ಹಿಗ್ಗಿಸಿ ಬರೆಯಬಹುದು ಅನ್ನುವಂತಹ ಅವರ ಒಂದು ಸ್ಫೂರ್ತಿದಾಯಕವಾದಂತಹ ಮಾತು ನನಗೆ ನೇಮಿಚಂದ್ರ ಅವರ ಬಗ್ಗೆ ಬಹಳಷ್ಟು ಅಭಿಮಾನವನ್ನು ಉಂಟು ಮಾಡಿತು. ಅದೇ ರೀತಿಯಾಗಿ ಮುಂದುವರೆದು ಅವರು ಕಿಡ್ನಿಯ ಹರಳುಗಳು ಉಂಟಾದಾಗ ಯಾವ ರೀತಿ ಬರೀ ನೀರು ಕುಡಿಯೋದ್ರ ಮೂಲಕನೇ ಹೆಂಗೆ ಅದನ್ನು ಪರಿಹಾರ ಮಾಡಿಕೊಂಡ್ರು, ನಮ್ಮ ದೇಹದ ಬಗ್ಗೆ ಮೊದಲು ಡಾಕ್ಟರ್ ನಾವೇ ಆಗಿರಬೇಕು, ಮನೆ ಮದ್ದುಗಳನ್ನು ಅಥವಾ ನಮ್ಮ ದೇಹದ ಪ್ರಕೃತಿಯನ್ನು ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಎಲ್ಲದಕ್ಕೂ ಔಷಧೋಪಚಾರಗಳು, ಎಲ್ಲದಕ್ಕೂ ವೈದ್ಯರನ್ನು ನಂಬಲಿಕ್ಕೆ ಆಗಂಗಿಲ್ಲ ಅನ್ನುವಂತಹ ವಿಷಯವನ್ನು ಕೂಡ ಅವರು ಇಂತಹ ಸಾಕಷ್ಟು ಅನುಭವಗಳನ್ನು ಅವರು ಹಂಚಿಕೊಟ್ಟಿದ್ದಾರೆ. ನಾವು ಹೋಟೆಲ್ಗಳಿಗೆ ಹೋದ ತಕ್ಷಣ ಮಿನರಲ್ ವಾಟರನ್ನು ಆರ್ಡರ್ ಮಾಡ್ತೀವಿ, ಇದರಿಂದ ಅಲ್ಲಿ ನೀರು ಕೊಡುವ ಸಂಸ್ಕೃತಿ ಕೂಡ ಹಾಳಾಗಿ ಹೋಗ್ತೈತಿ ನಾವು ಹಿಂಗೆ ಮಾಡೋದ್ರಿಂದ ಅನ್ನುವಂಥ ಕೆಲವೊಂದು ಎಷ್ಟೊಂದು ಸರಳವಾದಂತಹ ವಿಷಯಗಳನ್ನು ಅವರು ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ. ಆದ್ದರಿಂದ ನನಗೆ ನೇಮಿಚಂದ್ರ ಅವರ ಬಗ್ಗೆ ಬಹಳಷ್ಟು ಅಭಿಮಾನ ಉಂಟಾಗಿ, ಹಾಗಿದ್ರೆ ನೇಮಿಚಂದ್ರ ಅವರು ಬರೆದಂತಹ ಮತ್ಯಾವ ಕೃತಿಗಳದಾವು ಅಂತ ನಾನು ನೆಟ್ನಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಂತಹ ಪ್ರವಾಸ ಕಥನ ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಈ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಈ ಪುಸ್ತಕವನ್ನು ನಾನು ಆನ್ಲೈನ್ನಲ್ಲಿ ತರಿಸಿ ಓದುತ್ತಾ ಹೋದ ಹಾಗೆ ನಾನು ಕೂಡ ಅವರೊಂದಿಗೆ ದಕ್ಷಿಣ ಅಮೇರಿಕಾದ ಪ್ರವಾಸವನ್ನು ಮಾಡಿ ಅವರೊಟ್ಟಿಗೆ ಪ್ರವಾಸದಲ್ಲಿ ನಾನು ಇದ್ದೀನೇನೋ ಅನ್ನುವಂತಹ ಅವರ ಸಾಹಸಮಯವಾದಂತಹ ಪ್ರವಾಸದ ಅನುಭವಗಳನ್ನು ನಾನು ಪಡೀತಾ ಹೋದೆ. ಆದ್ದರಿಂದ ಮೊನ್ನೆ ಸರ್ ನಂಗೆ ಫೋನ್ ಮಾಡಿ ಮಾಸಿಕ ಮಂಥನ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಕೃತಿ ಬಗ್ಗೆ ಅವಲೋಕನ ಮಾಡಿರಿ, ಕೃತಿಯ ಬಗ್ಗೆ ಮಾತನಾಡ್ರಿ ಅಂದಾಗ ನನ್ನ ಕಣ್ಣು ಮುಂದೆ ಮೊದಲು ಬಂದಿದ್ದು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅನ್ನುವಂತಹ ಈ ಪುಸ್ತಕ. ಈ ಪುಸ್ತಕದಲ್ಲಿ ಒಟ್ಟು ಅವರು 21 ಅಧ್ಯಾಯಗಳನ್ನು ಬರೀತಾರೆ. ಅದರಲ್ಲಿ ಮೊದಲನೇ ಅಧ್ಯಾಯವೇ ನಮ್ಮ ಮನಸೂರೆಗೊಂಡು ಬಿಡ್ತದೆ. ಯಾಕಂದರೆ ಆ ಮೊದಲನೇ ಅಧ್ಯಾಯದಲ್ಲಿ ಅವರು ಯಾವ ರೀತಿಯಾಗಿ ದಕ್ಷಿಣ ಅಮೇರಿಕಾದ ಒಂದು ಪ್ರವಾಸಕ್ಕೆ ಹೋಗಬೇಕು ಅಂತ ಅವರಿಗೆ ಏನು ಸ್ಫೂರ್ತಿ ಆಯಿತು, ಹೆಂಗೆ ಅವರು ಸಿದ್ಧತೆಯನ್ನು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಅವರು ಬಹಳಷ್ಟು ಮಾರ್ಮಿಕವಾಗಿ ಅದರಲ್ಲಿ ಬರೀತಾರೆ. ದಕ್ಷಿಣ ಅಮೇರಿಕಾದ ಈ ಪ್ರವಾಸದ ಬಗ್ಗೆ ಅವರಿಗೆ ಏನು ಸ್ಫೂರ್ತಿ ಉಂಟಾಯಿತು ಅಂದರೆ, ಅವರು ಯಾವಾಗೋ ದಕ್ಷಿಣ ಅಮೇರಿಕಾದ ಬಗ್ಗೆ ಓದಿದಂತಹ ಪುಸ್ತಕ, ಆಮೇಲೆ ಚಾರಿಯಟ್ ಆಫ್ ದಿ ಗಾಡ್ ಅನ್ನುವಂತಹ ಪುಸ್ತಕ ಅವರಿಗೆ ಸ್ಫೂರ್ತಿ ಆಗ್ತದೆ. ನ್ಯಾಷನಲ್ ಜಿಯೋಗ್ರಫಿ ಚಾನಲ್ನಲ್ಲಿ ನಾಸ್ಕಾ ಗೆರೆಗಳ ಬಗ್ಗೆ ನೋಡ್ತಾರೆ, ಅವರು ಮಾಚು ಪಿಚುವನ್ನು ನೋಡ್ತಾರೆ, ಅಮೆಜಾನ್ ನದಿಯನ್ನು ನೋಡ್ತಾರೆ. ಹೀಗಾಗಿ ಅವರಿಗೆ ಇಂತಹ ಖಂಡ ನಮ್ಮ ಭೂಮಿಯ ಮೇಲೆ ಐತಿ ಅಂದರೆ ಇದನ್ನು ನಾವು ನೋಡಲೇಬೇಕು, ಅಲ್ಲಿ ಪ್ರವಾಸವನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಹುಮ್ಮಸ್ಸು ಬಂದು 1 ವರ್ಷದಿಂದ ಅವ್ರು ಏನು ಮಾಡ್ತಿರ್ತಾರಂದ್ರೆ ಪ್ಲ್ಯಾನ್ ಮಾಡ್ತಾ ಬರ್ತಾರೆ. ನಾ ಯಾವ ರೀತಿಯಾಗಿ ದಕ್ಷಿಣ ಅಮೇರಿಕಾ ಖಂಡಕ್ಕೆ ಹೋಗಬೇಕು ಅನ್ನುವಂಥ ಒಂದು ಯೋಜನೆ ಒಳಗೆ ಅವರು ಇರ್ತಾರೆ. ಪ್ರತಿದಿನ ಮಧ್ಯಾಹ್ನ ಇವರು ಆಫೀಸ್ನಲ್ಲಿ ತಮ್ಮ
ಪ್ರವಾಸದ ಒಂದು ಯೋಜನೆಗಳನ್ನು ಹಂಚಿಕೊಳ್ತಾ ಇರುವಾಗ ಇವರ ಜೊತೆಗೆ ಸಂಗಾತಿಯಾದಂತಹ ಇವರ ಹಿರಿಯ ಸಹೋದ್ಯೋಗಿಯಾದಂತಹ ಮಾಲತಿಯವ್ರ ತಲೆಯೊಳಗೂ ತುಂಬಿಬಿಡ್ತಾರೋ. ಅವರಿಗೂ ಹೆಂಗಾಗುತ್ತಪ್ಪ ಅಂತಂದ್ರೆ ನಾನು ಹೋಗೇ ಬಿಡಬೇಕು ಇವ್ರ ಜೊತೆ ಟೂರಿಗೆ ಅನ್ನುವಂತಹ ಮನಸ್ಥಿತಿ ಅವರಿಗೆ ಉಂಟಾಗುತ್ತೆ. ಹಾಗಿದ್ರೆ ನಾನು ಕೂಡ ಅಮೆಜಾನ್ ನದಿಯ ಮೇಲೆ ತೇಲ್ಬೇಕು, ನಾನು ಕೂಡ ಅಲ್ಲಿಯ ಆ್ಯಂಟೀಸ್ ಪರ್ವತಗಳಲ್ಲಿ ಅಲಿಬೇಕು, ಮಾಚು ಪಿಚುವನ್ನು ನೋಡಬೇಕು ಅನ್ನುವಂತಹ ಒಂದು ಮನೋಭಾವನೆ ಅವರಿಗೂ ಕೂಡ ಬಂದು, ಹಾಗಿದ್ರೆ ನೇಮಿಚಂದ್ರ ಅವರೇ ನಿಮ್ಮ ಜೊತೆ ನಾನು ಬರ್ತೀನಿ, ದಕ್ಷಿಣ ಅಮೇರಿಕಾ ಪ್ರವಾಸಕ್ಕೆ ನಾನು ಜೊತೆ ಆಗ್ತೀನಿ ಅಂತ ಹೇಳಿದಾಗ ನೇಮಿಚಂದ್ರ ಅವರಿಗೆ ಆಶ್ಚರ್ಯ ಆಗಿ ಅವರು ಒಂದು ಮಾತನ್ನು ಹೇಳ್ತಾರೆ. ನನ್ನ ಜೊತೆ ಬಂದರೆ ಬೆಳಿಗ್ಗೆ ಎದ್ದೊಡನೆ ಕಾಫಿ ಕೇಳುವಂತಿಲ್ಲ, ಯಾವಾಗ ಏನು ಸಿಗುತ್ತೋ ತಿನ್ನಬೇಕಾಗುತ್ತದೆ, ಟ್ಯಾಕ್ಸಿ ಕೂಗುವಂತಿಲ್ಲ, ಮೈಲುಗಟ್ಟಲೆ ನಡೆಯಬೇಕು, ಅಗ್ಗದ ಹೋಟೆಲ್ನಲ್ಲಿ ಮಲಗಬೇಕು, ಜೊತೆಗೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಇರಲಾರದು. ಇಷ್ಟೊಂದು ಅವ್ರು ಮೊದಲೇ ಕಂಡೀಷನ್ ಹಾಕ್ತಾರೆ. ನನ್ನ ಜೊತೆ ಬರಬೇಕಂದ್ರೆ ಏನೂ ಕಂಡೀಷನ್ ಇಲ್ಲ, ಯಾಕಂದರೆ ನಾನು ಕಂಡಕ್ಟೆಡ್ ಟೂರ್ಗಳನ್ನು ನಂಬುವವಳಲ್ಲ, ನಾನು ಸ್ವತಂತ್ರವಾಗಿ ನನ್ನ ಇಚ್ಛೆ ಬಂದ ಹಾಗೆ ನಾ ಹೋಟೆಲನ್ನು ಕೂಡ ಇವರು ಮೊದಲೇ ಬುಕ್ ಮಾಡಿರುವಾಗ ಮಾಲತಿಯವ್ರು ಹೇಳ್ತಾರೆ, ಇಲ್ಲ ನಾನು ಬರ್ತೀನಿ, ನಿಮ್ಮ ಎಲ್ಲ ನಿಬಂಧನೆಗಳಿಗೂ ನಾನು ಒಪ್ಕೋತೀನಿ, ನನಗೆ ಒಟ್ಟು ನೀವೇನು ಮಾಡಬೇಕು, ಅಮೆಜಾನ್ ನದಿಯ ಮೇಲೆ ತೇಲಿಸ್ಬೇಕು, ಅನಕೊಂಡಗಳನ್ನು ತೋರಿಸ್ಬೇಕು, ವಾಟರ್ ಲಿಲಿಯನ್ನು ತೋರಿಸ್ಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನು ಅವರು ಇಡ್ತಾರೆ. ಈ ರೀತಿಯಾಗಿ ಇಬ್ಬರೂ ಕೂಡ ಜೊತೆಗೂಡಿ ದಕ್ಷಿಣ ಅಮೇರಿಕಾದ ಒಂದು ಪ್ರವಾಸಕ್ಕೆ ಹೊರಡಲಿಕ್ಕೆ ಇವರು ಸಿದ್ಧರಾದಾಗ ಇವರ ಮನೆಯವರೆಲ್ಲ ಆತಂಕಗೊಳ್ತಾರೆ. ನಿಮ್ಗೆ ಹೋಗೋಕ್ಕೆಲ್ಲೂ ಬೇರೆ ಜಾಗ ಸಿಗಲಿಲ್ಲನ ಅಂತ ಕೇಳ್ತಾರೆ ಅವ್ರು. ಯಾಕಂತಂದರೆ ಹೊರಟಂತೆ ಸ್ನೇಹಿತರು ಸಂಬಂಧಿಕರು ನಮ್ಮ ಸುರಕ್ಷತೆಯ ಬಗ್ಗೆ ಆತಂಕಗೊಂಡರು. ಎಲ್ಲ ಬಿಟ್ಟು ಪೆರುವಿಗೆ ಹೋಗ್ತಾ ಇದ್ದೀರಾ? ಅದು ಈ ಸಮಯದಲ್ಲಿ ಅಲ್ಲಿ ಚುನಾವಣೆ ನಡೆಯುತ್ತಿದೆ. ಸ್ಪ್ಯಾನಿಷ್ ಭಾಷೆ ಬಾರದೆ ನಿಭಾಯಿಸಲು ಸಾಧ್ಯವಿಲ್ಲ. ಒಂದಕ್ಷರವೂ ಅವರಿಗೆ ಇಂಗ್ಲಿಷ್ ಬಾರದು. ಅಮೆರಿಕಾದ ತರಹ ಸ್ನೇಹಿತರೋ ಸಂಬಂಧಿಕರೋ ಇರುವ ದೇಶವಲ್ಲ. ಗೊತ್ತಿಲ್ಲ, ಗುರುತಿಲ್ಲ, ಯಾರಿಲ್ಲದ ಜಾಗ. ಎಲ್ಲಿ ಹೋಗ್ತೀರಾ, ಎಲ್ಲಿ ಇಳಿದುಕೊಳ್ಳುತ್ತೀರಾ, ಎಲ್ಲಿ ಹೋಗ್ತೀರಾ, ಯಾರಿರ್ತೀರಾ ಅಂತ ಅವರು ತುಂಬ ಈ ರೀತಿಯಾಗಿ ಅವರ ಸಂಬಂಧಿಕರು ಕೂಡ ಏನು ಮಾಡ್ತಾರೆ ಅಂದರೆ ಬಹಳಷ್ಟು ಆತಂಕಗೊಳ್ತಾರೆ. ಯಾಕಂದ್ರೆ ಅಲ್ಲಿ ಅವರಿಗೆ ಇಂಗ್ಲೀಷ್ ಕೂಡ ಬರೋದಿಲ್ಲ, ಭಾಷೆನೇ ಬರೋದಿಲ್ಲ. ಅಂದರೆ ಒಂದು ಊರಿನಿಂದ ನಾವು ಮತ್ತೊಂದು ಊರಿಗೆ ಹೋದಾಗ ಎಷ್ಟೊಂದು ಸಂಕಷ್ಟಗಳನ್ನು ಅನುಭವಿಸ್ತೀವಿ. ಅಂಥದ್ರಲ್ಲಿ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಹೋಗೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ, ಅಷ್ಟೊಂದು ಸುಲಭದ ಮಾತಲ್ಲ ಅಂತ ಅವರು ಹೇಳಿದಾಗ ನೇಮಿಚಂದ್ರ ಅವರು ಹೇಳ್ತಾರೆ, ನಿಜ, ಪೆರುವಿನಲ್ಲಿ ಯಾರೊಬ್ಬರೂ ನಮಗೆ ಪರಿಚಿತರಿರಲಿಲ್ಲ. ನಾವು ಪೆರುವಿನ ಉದ್ದಗಲಕ್ಕೆ ಅಲೆದರೂ ನಮಗೆ ಒಬ್ಬನೇ ಒಬ್ಬ ಭಾರತೀಯ ಕಣ್ಣಿಗೆ ಕಾಣಲಿಲ್ಲ. ಆದರೆ ಎದೆಯಲ್ಲಿ ಎಂಥದೋ ಅದಮ್ಯ ವಿಶ್ವಾಸವಿತ್ತು. ಸಾವಿರ ವರ್ಷಗಳ ಸಂಸ್ಕೃತಿಯ ಹಿನ್ನೆಲೆಯ ಪೆರು ಹೊರ ಆಕ್ರಮಣದಲ್ಲಿ ನೂರಾರು ವರ್ಷಗಳ ತುಳಿತಕ್ಕೆ ಸಿಕ್ಕಿ ಪುಟಿದೇಳುತ್ತಿದೆ. ನಮ್ಮಿಚ್ಛೆಯಂತೆ ಅಲಿದು ಬರಬೇಕು, ಕಾಲದ ನಿರ್ಬಂಧವಿಲ್ಲದೆ. ಈ ರೀತಿಯಾಗಿ ಅವರು ಕಂಡಕ್ಟೆಡ್ ಟೂರ್ಗಳನ್ನು ತಿರಸ್ಕಾರ ಮಾಡಿ ತಾವೇ ಯಾವುದೇ ಗುರುತು ಪರಿಚಯ ಇಲ್ಲದೆ ಯಾವುದೇ ರೀತಿಯಾಗಿ ಹೋಟೆಲ್ ಕೂಡ ಬುಕ್ ಆಗದೆ ಅವರು ಅಮೆಜಾನ್ಗೆ ಹೋಗಲಿಕ್ಕೆ, ಪೆರುವಿಗೆ ಹೋಗಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾರೆ. ಅವರು ವೀಸಾವನ್ನು ತೆಗೆಸ್ಲಿಕ್ಕೆ ಕೂಡ ಅರ್ಜಿಯನ್ನು ಹಾಕಿದಾಗ ಅಲ್ಲಿಂದ ಇವರಿಗೆ ಒಂದು ಟಿಪ್ಪಣಿ ಬರ್ತದೆ. ಅದು ಮೊದಲು ತಿರಸ್ಕಾರ ಆಗಿರ್ತದೆ. ನೀವು ಯಾರ ಜೊತೆಗೆ ಹೊರಟಿದ್ದೀರಿ, ಅಲ್ಲಿ ಸ್ಥಳೀಯ ವಿಳಾಸವನ್ನು ಕೊಡ್ರಿ, ಅಲ್ಲಿ ಯಾವ ಹೋಟೆಲ್ನಲ್ಲಿ ನೀವು ಇಳಿದುಕೊಳ್ತೀರಿ, ಎಷ್ಟು ದಿನ ಇರ್ತೀರಿ, ಈ ಥರ ಹಲವಾರು ಪ್ರಶ್ನೆಗಳನ್ನು ಕೇಳಿ ಇವರ ಸುರಕ್ಷತೆಗಾಗಿ ಅವರು ಮರಳಿ ಕಳಿಸಿರ್ತಾರೆ. ಆ ಟಿಪ್ಪಣಿಗೆ ಇವರು ಒಂದು ಉತ್ತರವನ್ನು ಬರೀತಾರೆ. ನಾನು ಲೇಖಕಿ, ನಿಮ್ಮ ದೇಶವನ್ನು ಅಲೆದು ಬರಲು ಹೊರಟು ಇರುವೆ. ನನ್ನೊಡನೆ ನನ್ನ ಸ್ನೇಹಿತೆ ಮಾಲತಿ ಇದ್ದಾರೆ. ಹೀಗೆ ಅವರು, ನಾವು ಯಾವುದೇ ಹೋಟೆಲನ್ನು ಬುಕ್ ಮಾಡಿಲ್ಲ, ನಾನು ಕೇವಲ ಲೇಖಕಿ, ನಿಮ್ಮ ಊರನ್ನು ನೋಡಬೇಕು ಅಂತ ಹೊಂಟಿವಿ ಅಂತ ಬರೆದಾಗ ಅವರು ವೀಸಾಕ್ಕೆ ಇವರಿಗೆ ಪರ್ಮಿಷನನ್ನು ಕೊಡ್ತಾರೆ. ಅಲ್ಲಿಂದ ಇವರು ತಮ್ಮ ಪೆರುವಿನ ಕಣಿವೆಯಲ್ಲಿ ಇಳಿಯುವಂತಹ ಒಂದು ಕನಸಿಗೆ ಇವರಿಗೆ ಮತ್ತಷ್ಟು ಬಲ ಬರ್ತದೆ. ಆದರೆ ಭಾರತದಿಂದ ದಕ್ಷಿಣ ಅಮೇರಿಕಾದ ಪೆರುವಿಗೆ ಹೋಗಬೇಕು ಅಂತಂದರೆ 1,00,000 ರೂಪಾಯಿ ಆಗ್ತಿತ್ತು. ಅವರಿಗೆ ಅಗ್ಗದ ದರದಲ್ಲಿ ಅಲ್ಲಿಗೆ ಹೋಗಿ ಬರಬೇಕಾಗಿತ್ತು. ಅದಕ್ಕಾಗಿ ಅವರು ನೇರವಾಗಿ ದಕ್ಷಿಣ ಅಮೇರಿಕಾಗೆ ಹೋಗದೆ
ಉತ್ತರ ಅಮೇರಿಕಾಗೆ ಹೋಗಿ ಅಲ್ಲಿ ಕೆನಡಾ ಸ್ಯಾನ್ ಫ್ರಾನ್ಸಿಸ್ಕೋವನ್ನು ನೋಡಿಕೊಂಡು ಉತ್ತರ ಅಮೇರಿಕಾದ ದಕ್ಷಿಣ ತುದಿ ಮಿಯಾಮಿಯನ್ನು ತಲುಪಿ ಮಿಯಾಮಿಯಿಂದ ಪೆರುವಿಗೆ ವಿಮಾನದ ಟಿಕೆಟನ್ನು ಅವರು ಬುಕ್ ಮಾಡ್ತಾರೆ. ನೇರವಾಗಿ ಹೋದ್ರೆ ಹಣ ಭಾಳ ಖರ್ಚಾಗುತ್ತಾ ಅಂತ ಬಹಳಷ್ಟು ಯೋಚನೆ ಮಾಡಿ ಈ ರೀತಿಯಾಗಿ ಒಂದು ನಕಾಶೆಯನ್ನು ಸಿದ್ಧ ಮಾಡಿಕೊಂಡು ಅವರು ಉತ್ತರ ಅಮೇರಿಕೆಗೆ ಹೋಗಿ ಅಲ್ಲಿಂದ ಪೆರುವಿನ ರಾಜಧಾನಿ ಲೀಮಾವನ್ನು ತಲುಪ್ತಾರೆ. ಅದರಿಂದ ಅವರು ಪುಸ್ತಕದಲ್ಲಿ ಬರೀತಾರೆ, ಪೆರುವಿನ ಪ್ರಥಮ ದರ್ಶನ. ನಮ್ಮ ಕನಸುಗಳಿಗೆ ಎಂಥ ಅದ್ಭುತ ಶಕ್ತಿ ಇದೆ. ಕನಸು ಕಾಣಬೇಕಷ್ಟೇ, ಹಾರಲು ರೆಕ್ಕೆಗಳು ಮೊಳೆಯುತ್ತವೆ. ಆರಂಭವಷ್ಟೇ ಕಷ್ಟ, ಮೊದಲ ಹೆಜ್ಜೆ ಇಟ್ಟಂತೆ ಹಾದಿ ಸುಗಮ. ದೂರದ ದೇಶಗಳು ದೂರದಲ್ಲಿ ಕುಳಿತಾಗ ಅಭೇದ್ಯವಾಗಿ ಕಾಣುತ್ತವೆ. ಗೊತ್ತಿಲ್ಲದ್ದು ದಿಗಿಲು ಹುಟ್ಟಿಸುತ್ತದೆ. ಆದರೆ ರೆಕ್ಕೆ ಬಿಚ್ಚಿ ಹೊರಟರೆ ಸಾಕು, ನಾವಲ್ಲಿರುತ್ತೇವೆ. ನಾನೀಗ ಅಲ್ಲಿದ್ದೆ, ಭೂಪಟದಲ್ಲಿ ಕಂಡ ನೆಲದಲ್ಲಿ. ನಾವು ಯಾವ ರೀತಿಯಾಗಿ ಕನಸನ್ನು ಕಾಣಬೇಕು, ನಾವು ಕನಸನ್ನು ಕಂಡ್ವಿ ಅಂದರೆ ಅದಕ್ಕೆ ಯಾವ ರೀತಿಯಾಗಿ ರೆಕ್ಕೆಗಳು ಮೊಳಿತಾವು ಅನ್ನೋದನ್ನು ಬಹಳಷ್ಟು ಸ್ಫೂರ್ತಿದಾಯಕವಾಗಿ ಇವರು ಬರೀತಾರೆ. ಅದೇ ನಾವು ವಚನದಲ್ಲಿ ನೋಡ್ತೀವಿ, ನೆರೆಗೆಲ್ಲಕ್ಕೆ ತೆರೆಕೆನ್ನಿಗೆ ಮೂಡುವ ಮುಂಚೆ, ಮುಪ್ಪು ಮುಟ್ಟದ ಮುಂಚೆ, ಕಾಲ ಮೇಲೆ ಕೈಯ ನೂರಿ ಅನ್ಯರಿಗೆ ಹಂಗಾಗದ ಮುಂಚೆ ಪೂಜಿಸು ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಆಗೋದಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕು, ದೇಶ ವಿದೇಶಗಳನ್ನು ಸುತ್ತಿ ಬರಬೇಕು. ನಂತರದಲ್ಲಿ ನಮ್ಮ ದೈಹಿಕ ಶಕ್ತಿ ಕುಗ್ಗಿಂದ ನಮ್ಮ ಮಾನಸಿಕ ಶಕ್ತಿ ತಾನಾಗಿಯೇ ಕುಗ್ಗಿ ಬಿಡುತ್ತದೆ. ಆದ್ದರಿಂದ ನಮ್ಮಲ್ಲಿ ದೈಹಿಕ ಶಕ್ತಿ ಇರುವಾಗಲೇ ನಾವು ಎಲ್ಲವನ್ನ ನೋಡಿ ಇಲ್ಲಿ ಇರುವಂತಹ ಎಲ್ಲ ಆನಂದವನ್ನು ಜ್ಞಾನವನ್ನು ತುಂಬಿಕೊಳ್ಬೇಕು ಅನ್ನೋದಕ್ಕೆ ಇವರು ಸಾಕ್ಷಿಯಾಗ್ತಾರೆ. ಇವರು ಲೀಮಾಗೆ ಹೋದ ತಕ್ಷಣ ಅಲ್ಲಿ ಏರ್ಪೋರ್ಟನ್ನು ಇಳಿದ ಮೇಲೆ ಇನ್ನು ನಾ ಏರ್ಪೋರ್ಟನ್ನು ದಾಟಿ ಹೊರಗೆ ಬಂದೆ ಅಂದರೆ ಅಲ್ಲಿ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ, ನಾನು ಭಾಷೆಯ ಒಂದು ಗೋಜಲದಲ್ಲಿ ಸಿಕ್ಕಿ ಹಾಕ್ಕೊಳ್ತೀನಿ ಅಂತ ಆ ಲೀಮಾದ ಏರ್ಪೋರ್ಟ್ನಲ್ಲಿ ಇರುವಂತಹ ಅಧಿಕಾರಿಗೆ ಕೇಳ್ತಾರೆ. ನಾವು ಈ ಥರ ಮಾಚು ಪಿಚ್ಚುಗೆ ಹೋಗಬೇಕು, ನಾಸ್ಕಾ ಗೆರೆಗಳನ್ನು ನೋಡಬೇಕು, ಆ್ಯಂಡೀಸ್ ಪರ್ವತದ ಮೇಲೆ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಕೇಳಿದಾಗ ಆ ಅಧಿಕಾರಿ, ಇಲ್ಲಿಂದ ನೀವು ಆ್ಯಂಡೀಸ್ ಪರ್ವತದ ಮೇಲೆ ನಾಸ್ಕಾಗೆ ಹೋಗಬೇಕು ಅಂದರೆ 2 ದಿನ ಬೇಕಾಗುತ್ತಾ, ಬಹಳಷ್ಟು ದುರ್ಗಮವಾದಂತಹ ದಾರಿ, ಆದ್ದರಿಂದ ಹೆಚ್ಚೇನೂ ಇಲ್ಲ, ಬರೀ $80 ಕೊಟ್ಟರೆ ನಿಮಗೆ ವಿಮಾನ ಐತಿ, ಅಲ್ಲಿ ಹೋಗ್ಬೋದು ಸರಳವಾಗಿ ಅಂತ ಹೇಳಿದಾಗ ಇವರು ವಿಮಾನದ ಪ್ರಯಾಣವನ್ನು ಒಪ್ಪೋದಿಲ್ಲ. ಅದಕ್ಕೆ ಅವರು ಕಾರಣವನ್ನು ಕೊಡ್ತಾರೆ. ನನಗೆ ಮೋಡದ ಮೇಲೆ ಹಾರಬೇಕಿರಲಿಲ್ಲ, ಈ ನೆಲದ ಅನುಭವ ಬೇಕಿತ್ತು. ಈ ನೆಲದ ಅಂಗುಲವನ್ನು, ಈ ನೆಲದ ನೋವು ನಲಿವು, ಜನಮನ, ಪ್ರಕೃತಿ ಎಲ್ಲವನ್ನ ಹತ್ತಿರದಿಂದ ನೋಡಬೇಕಾಗಿತ್ತು. ಆದ್ದರಿಂದ ಅವ್ರೇನು ಮಾಡ್ತಾರೆ, ನನಗೆ ಮೋಡದ ಮೇಲೆ ಹಾರೋದು ಬೇಡ, ನಾನು ಜನರ ಮಧ್ಯದೊಳಗೆ ಹೋಗಬೇಕು ಅಂತಂದು ಆ ವಿಮಾನಯಾನವನ್ನು ತಿರಸ್ಕರಿಸ್ತಾರೆ. ಅವರು ಅದನ್ನೇ ಬರೀತಾರೆ, ಆಕೆ ನಿಮ್ಮ ಹಣೆ ಬರಹ ಎಂಬಂತೆ ನೋಡಿ ಲೀಮಾದ ನಕ್ಷೆಯನ್ನು ಕೊಟ್ಟರು. ಹಂಗಾರೆ ನಾ ಇಷ್ಟು ಹೇಳಿದ್ರು ನೀವು ಹಂಗೆ ಹೋಗ್ತೀರಿ ಆ ದುರ್ಗಮ ಹಾದಿಯೊಳಗೆ ಅಂದ್ರೆ ನಿಮ್ಮ ಹಣೆ ಬರ ಹೋಗ್ರಿ ಅಂತ ಹೇಳಕ್ಕೆ ಆ ಲೀಮಾದ ನಕ್ಷೆಯನ್ನು ಕೊಟ್ಟು ಇವರನ್ನು ಕೈ ಬಿಡ್ತಾರೆ. ಮಾಲತಿ ಮತ್ತು ಲೇಖಕಿಯರು ಆ ಏರ್ಪೋರ್ಟನ್ನು ದಾಟಿ ಹೊರಗಡೆಗೆ ಬಂದಾಗ ಟ್ಯಾಕ್ಸಿಯನ್ನು ಹಿಡಿದು ಇನ್ನೇನು ಹೋಟೆಲ್ಗೆ ಹೋಗಬೇಕು. ಆದರೆ ಭಾಷೆ ಬರೋದಿಲ್ಲ, ಅಲ್ಲಿಯವರಿಗೆ ಇಂಗ್ಲೀಷ್ ಬರೋಲ್ಲ, ಇಲ್ಲಿಯವರಿಗೆ ಅಲ್ಲಿಯ ಸ್ಪ್ಯಾನಿಷ್ ಭಾಷೆ ಅಲ್ಲಿ ಹೆಚ್ಚು ಮಾತಾಡ್ತಾರೆ, ಆ ಸ್ಪ್ಯಾನಿಷ್ ಭಾಷೆ ಇವರಿಗೆ ಬರೋದಿಲ್ಲ. ಆದ್ದರಿಂದ ಇವ್ರು ಹೇಳ್ತಾರೆ ಒಂದು ಕಡೆ, ನಾವು ಹಿಂದೆ ಬೀದಿ ನಾಟಕವನ್ನು ಮಾಡಿದ್ದು ಇಲ್ಲಿ ಬಹಳ ಉಪಯೋಗ ಆಯಿತು ಅಂತ. ಕೇವಲ ಅಭಿನಯದ ಮೂಲಕನೇ ಇವರು 2 ತಿಂಗಳ ಕಾಲ ಅಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿ ಜನರ ಜೊತೆಗೆ ಸಂಬಂಧವನ್ನು ಏರ್ಪಡಿಸಿದ್ರು ಅಂತಂದ್ರೆ ಬಹಳಷ್ಟು ಮೆಚ್ಚುವಂಥದ್ದಿದು. ಅವರಿಗೆ ಆ ಲೀಮಾ ನಕ್ಷೆಯನ್ನು ತೋರಿಸಿ ನಾನು ನಾಸ್ಕಾಕ್ಕೆ ಹೋಗಬೇಕು, ಎಷ್ಟು ಅಂತ ದುಡ್ಡು ಅಂತ ಅಭಿನಯವನ್ನು ಮಾಡಿ ಕೇಳಿದಾಗ ಇನ್ನೊಂದು ಒಂದು ಒಳ್ಳೆಯ ವಿಷಯ ಅಂದರೆ ಅಲ್ಲಿ ಬಳಸುವಂತಹ ಸಂಖ್ಯೆಗಳು ಇಲ್ಲಿ ಬಳಸುವಂತಹ ಸಂಖ್ಯೆಗಳು ಒಂದೇ ಆಗಿದ್ವು. ಹಿಂದೂ ಅರೇಬಿಕ್ ಸಂಖ್ಯೆಗಳನ್ನೇ ಅವರು ಬಳಸ್ತಾ ಇದ್ದರು. ಆದ್ದರಿಂದ ಆ ಟ್ಯಾಕ್ಸಿ ಅವನು 20 ಸೋಲೆ ಅಂತ ಕೇಳಿದಾಗ ಇವರು ತಮ್ಮಲ್ಲಿರುವಂತಹ ಒಂದು ಪುಸ್ತಕವನ್ನು ನೋಟ್ಬುಕ್ಕನ್ನು ತೆಗೆದು ಅದರಲ್ಲಿ 10 ಸೋಲೆ ಅಂತ ಬರೆದು ತೋರಿಸ್ತಿದ್ರಂತೆ. ಅವ ಇಲ್ಲ ಅಂತ ಅದನ್ನು ಕಾಟ್ ಹಾಕಿದ ಮೇಲೆ ಹಂಗೆ 15 ಸೋಲೆ. ಇವರ ಸಂಭಾಷಣೆ ಈ ರೀತಿ ನಡೀತಿತ್ತು. ವ್ಯವಹಾರ ಸಂಪೂರ್ಣ ಅವರ ಪ್ರವಾಸದುದ್ದಕ್ಕೂ ಇದೇ ರೀತಿಯಾಗಿ ನಡೆದಿದೆ. ಈ ರೀತಿ ತೋರಿಸಿ ಅಲ್ಲಿ ನಾವು ಹೆಂಗೆ ಇಲ್ಲಿ ಭಾರತದ ಗ್ರಾಮೀಣ ಮಹಿಳೆಯರು ಹೆಂಗೆ ಚೌಕಾಶಿ ಮಾಡ್ತಾರೆ ಅದೇ ರೀತಿ ಅಲ್ಲೂ ಕೂಡ ಅವರು ಚೌಕಾಶಿಯನ್ನು ಮಾಡಿ 2 ತಿಂಗಳ ಕಾಲ ಅಲ್ಲಿ ವ್ಯವಹಾರಗಳನ್ನು ಕೂಡ ತಾವೇ ಮಹಿಳೆಯರಿಬ್ಬರೇ ನಿಭಾಯಿಸಿದರು ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ಅದಕ್ಕಾಗಿ ಅವರು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾವನ್ನು ಹೋಲಿಸಿ ಬರೀತಾರೆ.
ಅಮೆರಿಕಾದಂತಹ ಅತ್ಯಾಧುನಿಕ ಶ್ರೀಮಂತ ದೇಶದಲ್ಲಿ ನಾವು ತೀರಾ ಅಸ್ವತಂತ್ರರಾಗಿದ್ದೆವು. ಅಮೆರಿಕಾದೊಳಗೆ ನಾವು ಅಸ್ವತಂತ್ರ ಇದ್ವಿ, ಇಲ್ಲೇ ಸಂಪೂರ್ಣವಾಗಿ ಸ್ವತಂತ್ರರು. ಅಲ್ಲಿ ಸಾರ್ವಜನಿಕ ಸಾರಿಗೆ ಸಿಗುವುದು ಕಷ್ಟವಿತ್ತು. ಕೆಲವೆಡೆ ರೈಲು, ಬಸ್ಸು ಯಾವುದೂ ಇರಲಿಲ್ಲ. ಕಾರಿದ್ದವರು ಮಾತ್ರ ಬನ್ನಿ ಎಂಬಂತಿತ್ತು ಸಿರಿವಂತ ದೇಶದ ಧೋರಣೆ. ಉತ್ತರ ಅಮೆರಿಕಾದಲ್ಲಿ ಈ ಥರ ಇತ್ತು. ಆದರೆ ಪೆರುವಿನಲ್ಲಿ ನಾವು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೆವು. ಇಲ್ಲಿ ಬೋಟುಗಳಿವೆ, ಬಸ್ಸುಗಳಿವೆ, ಟ್ಯಾಕ್ಸಿಗಳಿವೆ, ಎಲ್ಲವೂ ಕೂಡ ಅಗ್ಗದವು. ನಾವು ಸುಲಭವಾಗಿ ಯಾವ ರೀತಿಯಾಗಿ ಭಾರತದಲ್ಲಿ ಅಡ್ಡಾಡ್ತೀವೋ ಅದೇ ರೀತಿಯಾಗಿ ಪೆರುವಿನಲ್ಲೂ ಕೂಡ ನಾವು ಅಡ್ಡಾಡಿದ್ವಿ ಅಂತ ಅವರು ಹೇಳ್ತಾ ಬರ್ತಾರೆ. ಅಲ್ಲಿಯ ಟ್ಯಾಕ್ಸಿಗಳ ಬಣ್ಣನೆ ಎಷ್ಟು ಚಂದ ಮಾಡ್ತಾರವರು ಅಂದರೆ, ಬಡತನದ ಕಾರಣದಿಂದಾಗಿ ಟ್ಯಾಕ್ಸಿ ಹಿಡಿಯುವ ಜನ ಕಡಿಮೆ. ಕೆಲವು ಕಾರುಗಳು ಕಿಟಕಿಯ ಗಾಜು ಒಡೆದು ಹೋಗಿ ಪ್ಲಾಸ್ಟಿಕ್ ಹಾಳೆ ಅಂಟಿಸಿರುವುದನ್ನು ಕಂಡೆವು. ಕಾರಿನ ಕೊನೆಯ ಉಸಿರಿರುವವರೆಗೂ ಇಲ್ಲಿಯ ಜನ ಓಡಿಸುತ್ತಾರೆ. ದಕ್ಷಿಣ ಅಮೇರಿಕಾದ ಪರಿಸ್ಥಿತಿ ಹೆಂಗೈತಿ? ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ, ನಮಗೆ ಅಮೇರಿಕಾ ಅಂದ ತಕ್ಷಣ ಎಲ್ಲ ಹಾಗೆ ಇರ್ಬೋದು ಬಿಡು ಅಂತ ಅನ್ಕೋತೀವಿ. ಬಟ್ ಉತ್ತರ ಅಮೇರಿಕಾಕ್ಕೂ ಮತ್ತು ದಕ್ಷಿಣ ಅಮೇರಿಕಾಕ್ಕೂ ಯಾವ ರೀತಿಯಾಗಿ ವ್ಯತ್ಯಾಸ ಐತಿ ಅನ್ನೋದನ್ನು ಇವರು ಬರಿತಾ ಬರ್ತಾರೆ. ಉತ್ತರ ಅಮೇರಿಕಾ ಕೊಳ್ಳುಬಾಕ ಸಂಸ್ಕೃತಿಯನ್ನು ಹೊಂದಿದರೆ ದಕ್ಷಿಣ ಅಮೇರಿಕಾ ಪುರಾತನವಾದಂತಹ ಭವ್ಯ ಸಂಸ್ಕೃತಿಯನ್ನು ಹೊಂದಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಅವರು ಹೇಳ್ತಾರೆ. ಇನ್ನು ಆಂಡೀಸ್ ಪರ್ವತಗಳ ಮೇಲೆ ಹಾದು ಇವರು ನಾಸ್ಕಾವನ್ನು ತಲುಪ್ತಾರೆ. ರಾತ್ರಿ 8 ಬಸ್ಸು ನಾಸ್ಕಾವನ್ನು ತಲುಪಿತು. ಅಲ್ಲಿ ಹೋಟೆಲ್ಗೆ, ಏರ್ಪೋರ್ಟ್ಗೆ, ಬಸ್ ಸ್ಟ್ಯಾಂಡ್ಗೆ ಸಮೀಪ ಇರುವಂತಹ ಹೋಟೆಲನ್ನು ಅವರು ಹಿಡಿತಾರೆ. ಅಗ್ಗದ ಹೋಟೆಲ್ ಹೇಗಿರುತ್ತೋ ಎಂದು ಅಳಕುತ್ತಲೇ ಒಳ ಹೊಕ್ಕೆವು. ಅವರು ಹಿಡಿದಂತಹ ಹೋಟೆಲ್ ಕೂಡ ಹೆಂಗಿತ್ತು ಅಂದರೆ ಅತ್ಯಂತ ಕಡಿಮೆ ಬಾಡಿಗೆಯನ್ನು ಕೇಳುವಂತಹ ಹೋಟೆಲ್ ಆಗಿತ್ತು. ಈ ಪುಟ್ಟ ಊರಿನಲ್ಲೂ ಅಚ್ಚುಕಟ್ಟಾದ ಕೋಣೆ, 2 ಮಂಚಗಳು, ಜೊತೆಗೆ ಹೊಂದಿಸಿದ ಬಾತ್ರೂಮ್, 1 TV, ಮೇಜು, ಫ್ಯಾನು. ಇಷ್ಟು ಲಕ್ಸರಿಯ ಅಗತ್ಯ ನನಗಿರಲಿಲ್ಲ. ಅದನ್ನು ಕೂಡ ಅವ್ರೇನಂತಾರೆ, ಇದಕ್ಕಿಂತ ಕಡಿಮೆ ಆಗದ್ದು ಸಿಕ್ಕಿದ್ರು ನನಗೆ ಇನ್ನೂ ದುಡ್ಡು ಉಳಿತಿತ್ತು, ಇನ್ನೊಂದು 4 ಪ್ಲೇಸ್ ನೋಡ್ಬೋದಾಗಿತ್ತು ಅನ್ನುವಂತಹ ಮನಸ್ಥಿತಿ ಅವ್ರದ್ದಿತ್ತು. ಯಾಕೆ ಅಂತ ಮುಂದೆ ಬರೀತಾರೆ. ನನ್ನ ಮತ್ತು ಗಂಡನ 4 ವರ್ಷದ ಉಳಿತಾಯವನ್ನೆಲ್ಲ ಗಂಟು ಕಟ್ಟಿ ಹೊತ್ತು ತಂದಿದ್ದೆ. ನಿಜಕ್ಕೂ ಇವರಿಗಿಂತ ನನಗೆ ಇವರ ಪತಿಯ ಮೇಲೆ ಗೌರವ ಹೆಚ್ಚಾಗುತ್ತೆ. ಯಾಕಂದ್ರೆ ಅವ್ರು ಮುಂದೆ ಒಂದು ಕಡೆ ಬರೀತಾರೆ, ನಮ್ಮ ಗಂಡಂದಿರು ಎಲ್ಲೂ ದೇಶ ಬಿಟ್ಟು ಹೊರಗೆ ಹೋದವರಲ್ಲ, ಆದರೆ ಇವರು ದೇಶ ಅಲ್ಲ, ಖಂಡದಿಂದ ಖಂಡಕ್ಕೆ ಅಲಿತಾರೆ. ಅವರಿಗೆ ಅವರು ತಮ್ಮ ಗಂಡ ತಾವು ದುಡಿದಂತಹ ದುಡ್ಡನ್ನು ಕೂಡ ಕೂಡಿಸಿ ಕೊಡ್ತಾರೆ. ಜೊತೆಗೆ ಇಬ್ಬರನ್ನ ಹೋಗಾಕ್ ಬಿಟ್ಟಾರ ಅಂದ್ರೆ ನಿಜಕ್ಕೂ ಇವರ ಯಶಸ್ಸು ಅವರ ಪತಿಗೆ ಸೇರಬೇಕು. ಅಷ್ಟೊಂದು ಸ್ವಾತಂತ್ರ್ಯ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಹೋದಾಗ ಒಬ್ಬರು ಕೇಳಿದ್ರಂತ, ನಿಮ್ಮ ದೇಶದೊಳಗೆ ಹಂಗಾರೆ ಹೆಣ್ಮಕ್ಳ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡ್ತೀರಿ, ಒಂದು ಉದಾಹರಣೆ ಕೊಡ್ರಿ ಅಂದಾಗ ಅವ್ರು ಹೇಳಿದ್ರಂತೆ, ನೀವೇನೂ ಮಾಡೋದು ಬೇಡ, ಹೆಣ್ಮಕ್ಳನ್ನ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ರಿ ಅಂದ್ರೆ ಅವ್ರು ತಾವೇ ಸುಧಾರಣೆ ಆಗ್ತಾರೆ, ತಾವೇ ಅಭಿವೃದ್ಧಿ ಅಂತ ಬರ್ತಾರೆ. ನೀವು ಮೂಗು ತೂರಿಸಿದ್ರಿ ಅಂದ್ರೆ ಅಲ್ಲಿ ಅವರ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಇಲ್ಲಿ ಈ ಪತಿ ಮತ್ತು ಪತ್ನಿಯ ನಡುವೆ ನಾವೊಂದು ಆ ಸ್ವಾತಂತ್ರ್ಯ ಅವರ ಪತಿ ಕೊಟ್ಟಿದ್ದನ್ನು ನಾನು ನಿಜಕ್ಕೂ ಬಹಳಷ್ಟು ಮೆಚ್ಚುತ್ತೇನೆ. ಈ ರೀತಿ ನಾಸ್ಕಾಕ್ಕೆ ಅವರು ಬಂದು ಹೋಟೆಲನ್ನು ಹೋದ ತಕ್ಷಣ ಅವರು ಸುಸ್ತಾಗೈತೆ ಅಂತ ಮಕ್ಕೊಳ್ಳಿಲ್ಲ. ಕೋಣೆಯಲ್ಲಿ ಲಗೇಜ್ ಎಸೆದ ತಕ್ಷಣ ಬೀದಿಗಿಳಿದೆವು. ನಾಸ್ಕಾದಲ್ಲಿ ಅವರು ಆ ಲಗೇಜನ್ನು ಒಗೆದವರೇ ಬೀದಿಗಿಳಿದ್ಬಿಟ್ರಂತೆ ಅಧ್ಯಯನವನ್ನು ಮಾಡ್ಲಿಕ್ಕೆ. ಅಂದರೆ ಜನರನ್ನು ಅಧ್ಯಯನ ಮಾಡೋದಂದ್ರೆ ಓದೋದಲ್ಲ, ಜನರನ್ನು ಅಧ್ಯಯನ ಮಾಡೋದು, ಅಲ್ಲಿ ಹೆಂಗೈತಿ ವ್ಯವಸ್ಥೆ ಅನ್ನೋದನ್ನು ಅಧ್ಯಯನ ಮಾಡುವಂತಹ ಖುಷಿ ಒಳಗೆ, ಉತ್ಸಾಹದೊಳಗೆ ಅವರು ಆಗಲೇ ಹೊರಟೇ ಬಿಡ್ತಾರೆ. ಹೀಗೆ ಅಡ್ಡಾಡ್ತಾ ಹೊಟ್ಟೆ ಹಸಿವಾಗಿ ಅವರು ಒಂದು ರೆಸ್ಟೋರೆಂಟಿಗೆ ಬರ್ತಾರೆ. ಯಾಕಂದರೆ ನಾವು ಕೇವಲ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದ್ರೇ ಎಷ್ಟೊಂದು ಊಟದ ಸಮಸ್ಯೆ. ನಾವು ಪ್ರವಾಸಕ್ಕೆ ಹೋಗಿವಿ ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಹಳಷ್ಟು ಇರ್ತದೆ. ಅದು ಬಹಳ ಸಮಸ್ಯೆ. ಅದು ಸಮಸ್ಯೆ ಆತಂದ್ರೆ ನಮ್ಮ ಮುಂದಿಂದು ಯಾವ ಪ್ರವಾಸ ಏನೂ ನೋಡಲಿಕ್ಕಾಗಲ್ಲ. ಆದರೆ ಅದನ್ನು ಇವ್ರು ಹೆಂಗೆ ನಿಭಾಯಿಸಿದ್ರು ಅನ್ನೋದನ್ನು ಬಹಳಷ್ಟು ಚಂದ ಬರೀತಾರೆ ಇವರು. ಹೊಟ್ಟೆ ಹಸಿಯುತ್ತಿತ್ತು. ಪುಟ್ಟ ಚೈನೀಸ್ ರೆಸ್ಟೋರೆಂಟ್ ಒಂದು ಕಂಡಿತು. ಒಳ ಹೊಕ್ಕೆವು. ಅಲ್ಲಿ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಬರುವ ಓರ್ವ ಹುಡುಗಿಯನ್ನು ಕಂಡು ಕಷ್ಟದಿಂದ ನಮಗೆ ಸಸ್ಯಾಹಾರಿ ಆಹಾರ ಬೇಕೆಂದು ತಿಳಿಸಿದೆವು. ಆಕೆ ಮೆನು ಕಾರ್ಡ್ ಹಿಡಿದು ಅವುಗಳಲ್ಲಿ ಸೂಪರ್ ಡಿ ವರ್ಡೂರಾ ತೋರಿಸಿ ಆರ್ಡರ್ ಮಾಡಲು ಹೇಳಿದಳು. ವಾವ್, ಮೊದಲ ಸ್ಪ್ಯಾನಿಷ್ ಪದ ಕಲಿತಿದ್ದಾಯಿತು ಎಂದು ಹಿಗ್ಗಿದೆವು. ವರ್ಡೂರಾ ಎಂದರೆ ಸಸ್ಯಾಹಾರ, ನೋ ಕಾರ್ನೆ ಎಂದರೆ ಮಾಂಸ ಬೇಡ. ಇವರು ಸಂಪೂರ್ಣ ತಮ್ಮ ಪ್ರವಾಸದುದ್ದಕ್ಕೂ ಯಾವ ಹೋಟೆಲಿಗೆ ಹೋಗ್ತಾರೆ, ವರ್ಡೂರಾ, ನೋ ಕಾರ್ನೆ ಅಂತಲೇ ಅಡ್ಡಾಡಿದರು. ಆದರೆ ನಾನು ಎಷ್ಟೊಂದು ಪ್ರವಾಸ ಕಥನಗಳನ್ನು ಓದಿ, ನಾಗೇಶ್ ಹೆಗ್ಡೆಯವರ ಪ್ರವಾಸ ಕಥನಗಳಲ್ಲೂ ಇದೇ ಸಮಸ್ಯೆ.
ಎಲ್ಲಿ ನೋಡಿದರೂ ಅಲ್ಲಿ ಅಮೇರಿಕಾದಲ್ಲಂತೂ ಯಾಕೆ ಬೆಳೀತಾರ ಇವು ಜೋಳ ಗೋಧಿ ಅಂದರೆ ಅವುಗಳನ್ನು ಪ್ರಾಣಿಗಳಿಗೆ ತಿನ್ಸಕ್ಕೆ ಬೆಳೀತಾರಂತ. ಆ ಪ್ರಾಣಿಗಳನ್ನು ಮನುಷ್ಯರು ತಿನ್ನೋದು. ನಾವು ಹೆಂಗೆ ಇಲ್ಲಿ ಸಸ್ಯಾಹಾರವನ್ನು ಇದು ಮಾಡ್ತೀವಿ, ಹಂಗೆ ಅವರು ಆ ಪ್ರಾಣಿಗಳಿಗೆ ತಿನ್ನಿಸಿ ಅವನ್ನ ಮನುಷ್ಯರು ತಿಂತಾರೆ. ಅಂದರೆ ಮಾಂಸಾಹಾರ ಅಷ್ಟೊಂದು ಬಹಳಷ್ಟು ಸೇವನೆಯಲ್ಲಿ ಐತಿ. ಅಂಥ ಸಮಯದಲ್ಲಿ ನಾವು ಸಸ್ಯಾಹಾರಿಗಳು ಅಲ್ಲಿ ಹೋದರೆ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತದೆ. ಆದರೆ ಅದನ್ನೆಲ್ಲ ಮೀರಿ ಇವರು ಅಲ್ಲಿ ವರಡೂರವನ್ನು ಸೇವಿಸಿ ನೋ ಕಾರ್ನೆ ಅಂತಾನೆ ತಮ್ಮ 2 ತಿಂಗಳ ಪ್ರವಾಸವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿ ಬರ್ತಾರೆ. ಇನ್ನು ನಾಸ್ಕಾಕ್ಕೆ ಯಾಕೆ ಹೋದರು ಅಂದರೆ ನಾಸ್ಕಾ ಗೆರೆಗಳನ್ನು ನೋಡಲಿಕ್ಕೆ ಹೋದರು. ಹಾಗಿದ್ರೆ ನಾಸ್ಕಾ ಗೆರೆಗಳು ಅಂದ್ರೇನು ಅನ್ನೋದನ್ನು ಅವ್ರು ತುಂಬ ಚಂದ ಬರೀತಾರೆ. ಈ ಚಿತ್ರಗಳು ತಲೆ ಎತ್ತಿ ನೋಡುವ 3 ಆಯಾಮದ ಚಿತ್ರಗಳಲ್ಲ, ಆಕಾಶದಿಂದ ತಲೆ ತಗ್ಗಿಸಿ ನೋಡಬೇಕಾದ ಸಮತಟ್ಟು ಮರಳು ನೆಲದಲ್ಲಿ ಹರಡಿರುವ 2 ಆಯಾಮದ ಚಿತ್ರಗಳು. ನಾಸ್ಕಾ ಗೆರೆಗಳು ಅಂದರೆ ಅವು ನೆಲದ ಮೇಲೆ ಕಾಣಂಗಿಲ್ಲ, ಅವು ಮರುಭೂಮಿಯಲ್ಲಿ ಇದ್ದಾವೆ. ಅವುಗಳನ್ನು ನೋಡಬೇಕು ಅಂದರೆ ವಿಮಾನಯಾನವನ್ನು ಮಾಡಬೇಕು. ಅದರ ಮೇಲೆ ವಿಮಾನವನ್ನು ಹಾರಿಸಿದಾಗ ಆ ಗೆರೆಗಳು ಕಾಣ್ತವಂತೆ. ಆ ಗೆರೆಗಳೊಳಗೆ ಏನದಾವು ಅಂತಂದರೆ ಯಾರೋ ರಾಕ್ಷಸ ಆಕಾರದ ಮನುಷ್ಯರು 100 ಅಡಿ ಉದ್ದದ ಇಂಚುಪಟ್ಟಿ ಹಿಡಿದು ನೆಲದ ಮೇಲೆ ಈ ಚಿತ್ರಗಳನ್ನು ಬಿಡಿಸಿದಂತಿದೆ. ಈ ಚಿತ್ರಗಳ ವಿಶೇಷವೆಂದರೆ ಬೃಹತ್ ಚಿತ್ರಗಳನ್ನು ಏಕಗೆರೆಯಿಂದ ತಯಾರಿಸಲಾಗಿದೆ. ನಾವು ಮೇಲಿನಿಂದ ನೋಡಿದಾಗ ಅವು ಕಾಣಿಸ್ತಾವು ಅಂದ್ರೆ ಎಷ್ಟು ದೊಡ್ಡ ಚಿತ್ರಗಳಿರ್ಬೋದು. ಆಮೇಲೆ ಅದರೊಳಗೇ ಹಕ್ಕಿ ಅದಾವು, ಪ್ರಾಣಿಗಳನ್ನು ಹೋಲುವಂತಹ ಚಿತ್ರಗಳದಾವು, ಮನುಷ್ಯರನ್ನು ಹೋಲುವಂತಹ ಚಿತ್ರಗಳದಾವು. ಏಕಗೆರೆಯಿಂದ ಮಾಡಿದಂತಹ ಬೃಹತ್ ಆಕಾರದ ಚಿತ್ರಗಳು ಆ ನಾಸ್ಕಾದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾವೆ. ಹಾಗಿದ್ರೆ ಈ ನಾಸ್ಕಾ ಗೆರೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿದ್ರು, ಅಲ್ಲಿ ಯಾರು ಸಂಶೋಧನೆ ಮಾಡಿದರು, ಇವು ಹೆಂಗೆ ಮೊದಲು ಕಂಡು ಬಂದವು ಅನ್ನೋದನ್ನು ನೋಡಿದರೆ ಅಲ್ಲಿ 2ನೇ ಮಹಾಯುದ್ಧದ ಕಾಲದಲ್ಲಿ ಆ ಮರುಭೂಮಿಯ ಮೇಲೆ ವಿಮಾನಗಳು ಹಾರಾಟವನ್ನು ಪ್ರಾರಂಭಿಸಿದಾಗ ಕೆಳಗಡೆ ಈ ಥರ ಗೆರೆಗಳು ಇರುವಂಥದ್ದನ್ನು ಅವರು ನೋಡಿದರು. ಹಾಗಿದ್ರೆ ಈ ಗೆರೆಗಳು ಯಾವುದೋ ಪುರಾತನ ನೀರಾವರಿಯ ಕುರುಹುಗಳಿರಬೇಕು ಅಂತ ಅವರು ತಿಳ್ಕೊಂಡಿದ್ರು. ಆದರೆ ಪಾಲ್ ಕೊಸೋಕ್ ಅಂತಕ್ಕಂತಹ ಒಬ್ಬ ಇತಿಹಾಸ ತಜ್ಞ ಅಲ್ಲಿ ನೀರಾವರಿಯ ಅಧ್ಯಯನವನ್ನು ಮಾಡಲಿಕ್ಕೆ ಬರ್ತಾರೆ. ಆವಾಗ ಅವ್ರು ಹೇಳ್ತಾರೆ ಇದು ನೀರಾವರಿಯ ಗೆರೆಗಳಲ್ಲ, ಇದ್ರ ಹಿಂದೆ ಬೇರೆ ಏನೋ ಐತಿ ಅನ್ನೋದನ್ನು ಅವರು ಮನದಟ್ಟು ಮಾಡಿ ಅವರು ಎಷ್ಟೋ ದಿನಗಳ ಕಾಲ ಆ ಗೆರೆಗಳನ್ನು ಅಬ್ಸರ್ವ್ ಮಾಡ್ತಾರೆ. ಜೂನ್ 21ರಂದು ಅವರು ಒಂದು ಗೆರೆಯನ್ನು ಅಬ್ಸರ್ವ್ ಮಾಡಿದಾಗ ಏನು ಕಂಡುಕೊಳ್ತಾರೆ ಅಂದರೆ ಸೂರ್ಯ ಮುಳುಗುವಂತಹ ದಿಗಂತದ ಬಿಂದು ಆ ನಾಸ್ಕಾ ಗೆರೆಯ ಅಂತಿಮ ಬಿಂದು ಒಂದು ಕಡೆಗೆ ಸಂಧಿಸಿದ್ದನ್ನು ಅವರು ಕಾಣ್ತಾರೆ. ಅಂದರೆ ಜೂನ್ 21 ನಾವು ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೊಡ್ಡ ದಿನ ಅಂತ ನಾವು ಕರಿತೀವಿ. ಆದ್ದರಿಂದ ಇದು ದಕ್ಷಿಣ ಗೋಳಾರ್ಧದಲ್ಲಿ ಮಕರ ಸಂಕ್ರಾಂತಿಯನ್ನು ಸೂಚಿಸುವಂತಹ ಒಂದು ಗೆರೆ ಅಂತಂದು ಅಷ್ಟೂ ಗೆರೆಗಳಲ್ಲಿ ಒಂದು ಗೆರೆಯ ಅರ್ಥವನ್ನು ಈ ಕೊಸೋಕ್ ಅವರು ತಿಳ್ಕೊತಾರೆ. ಅದಕ್ಕಾಗಿ ಅವರು ಈ ಗೆರೆಗಳನ್ನು ಜಗತ್ತಿನ ಅತ್ಯಂತ ದೊಡ್ಡ ಖಗೋಳಶಾಸ್ತ್ರದ ಗ್ರಂಥ ಅಂತ ಕರೆದ್ರು. ಅಂದರೆ ಹಿಂದಿನ ಪುರಾತನ ಪೆರವಿಗರು ಈ ಬಾಹ್ಯಾಕಾಶವನ್ನು ಅಧ್ಯಯನ ಮಾಡಲಿಕ್ಕೆ, ನಕ್ಷತ್ರ ಪುಂಜಗಳನ್ನು ಅಧ್ಯಯನ ಮಾಡಲಿಕ್ಕೆ ಇವುಗಳನ್ನು ರಚಿಸಿರಬಹುದು ಅನ್ನುವಂತಹ ಒಂದು ಸಂಶೋಧನೆಯನ್ನು, ವಿಚಾರವನ್ನು ಅವರು ಮುಂದಿಡ್ತಾರೆ. ಆದರೆ ಇದೇ ರೀತಿಯಾಗಿ ಹಲವಾರು ಸಂಶೋಧಕರು ಏನೇನು ಅದರ ಬಗ್ಗೆ ಕಲ್ಪನೆಯನ್ನು ಕಟ್ಟಿದರು ಅಂತಂದರೆ ಇನ್ನು ಕೆಲವರು ಹೇಳಿದರು ಇವು ಅನ್ಯಗ್ರಹ ಜೀವಿಗಳು ಭೂಮಿಗೆ ಬಂದು ಇಳಿಯುವಂತಹ ತಾಣಗಳಾಗಿದ್ವು. ಅನ್ಯಗ್ರಹ ಜೀವಿಗಳೊಂದಿಗೆ ಈ ಪುರಾತನ ಪೆರವಿಗರ ಸಂಪರ್ಕ ಇತ್ತು. ಈ ಪುರಾತನ ಪೆರವಿಗರ ಈ ಒಂದು ಜ್ಞಾನ ಏನೈತಿ ಅದು ಅನ್ಯಗ್ರಹ ಜೀವಿಗಳಿಂದ ಬಂದದ್ದು ಅನ್ನುವಂತಹ ವಿಷಯವನ್ನು ಕೂಡ ಕೆಲವರು ವಿಚಾರವನ್ನು ಮುಂದಿಟ್ಟು. ಹಾಗಿದ್ರೆ ಈ ನಾಸ್ಕಾ ಗೆರೆಗಳನ್ನು ಯಾವ ರೀತಿಯಾಗಿ ಬಿಡಿಸಿರ್ಬೋದು? ನಾವು ಮನೆ ಮುಂದೆ ರಂಗೋಲಿ ಹಾಕಿದರೆ 1 ತಾಸು 2 ತಾಸು ನಿಂದಿರೋದಿಲ್ಲ. ಅದೇ ರೀತಿಯಾಗಿ ನಮ್ಮ ದೈಹಿಕ ಶಿಕ್ಷಕರು ಪಿಕಾಶಿಯಿಂದ ಗ್ರೌಂಡ್ನಲ್ಲಿ ಮಾರ್ಕ್ ಮಾಡಿದರೆ 8 ದಿನ 10 ದಿನ ನಿಲ್ಲೋದಿಲ್ಲ. ಗಾರಿಯಿಂದಲೋ ಕಟ್ಟಿ ಕಡೆದು ನಿಲ್ಲಿಸಿದವಲ್ಲ. ಆಳವಾದ ಹಳ್ಳಗಳೂ ಇಲ್ಲ. ಹೆಚ್ಚೆಂದರೆ 1 ಅಡಿಯಷ್ಟು ಆಳದ ತೋಡುಗೆರೆಗಳು. ಪೆರುವಿನ ಈ ಭಾಗದಲ್ಲಿ ಮರಳಿಲ್ಲ. ಅಲ್ಲಿ ಗಾಢ ಕಪ್ಪು ವರ್ಣದ ಕಲ್ಲುಗಳಿವೆ. ಅವು ತೇವದಿಂದ ತುಕ್ಕು ಹಿಡಿದಿವೆ. ಇವು ಯಾವ ರೀತಿಯಾಗಿ ರಚನೆ ಆಗಿದ್ದಾವೆ ಅನ್ನೋದನ್ನು
ಇಲ್ಲಿ ನೇಮಿಚಂದ್ರ ಅವರು ನಮಗೆ ಕಟ್ಟಿಕೊಡ್ತಾರೆ. ಹಾಗಿದ್ರೆ ಅವು ಎಂತಹ ಗೆರೆಗಳೇ ಆಗಿರಲಿ, ಆದರೆ ಶತಮಾನಗಳ ಕಾಲ ಇನ್ನೂವರೆಗೂ ನಮಗೆ ನೋಡ್ಲಿಕ್ಕೆ ಸಿಗ್ತಾವು ಅಂತಂದರೆ ಇಷ್ಟು ಇವು ರಕ್ಷಣೆಯನ್ನು ಪಡೆದಿದ್ದಾದರೂ ಹೆಂಗೆ? ಇವುಗಳನ್ನು ಒಂದೇ ಆಳ ತಗ್ಗಿದ್ರೂ ಕೂಡ ಶತಮಾನಗಳ ಕಾಲ ಇನ್ನೂ ನೋಡಲಿಕ್ಕೆ ಸಿಗ್ತಾವು ಅಂದರೆ ಅಲ್ಲಿ ಏನು ಕಾರಣ ಅನ್ನೋದನ್ನು ಕೂಡ ಅವರು ಇಲ್ಲಿ ಬರೀತಾರೆ. ಇಂಥ ಚಿತ್ರಗಳು ಶತಮಾನಗಳ ಕಾಲ ಸಹಸ್ರ ವರ್ಷಗಳಾಚೆಗೂ ಉಳಿದು ಬಂದಿರುವುದು ಅತ್ಯದ್ಭುತ ಹಾಗೂ ನಂಬಲ ಸಾಧ್ಯ. ಇದಕ್ಕೆ ಕಾರಣ ಅಲ್ಲಿಯ ಅತ್ಯಂತ ಶುಷ್ಕ ವರ್ಣ ಹವೆ ಹಾಗೂ 2 ವರ್ಷಕ್ಕೊಮ್ಮೆ ಒಂದು ಅರ್ಧ ಗಂಟೆ ಮಾತ್ರ ಇಲ್ಲಿ ಮಳೆ ಬೀಳುತ್ತದೆ. 2 ವರ್ಷಕ್ಕೊಮ್ಮೆ ಅರ್ಧ ಗಂಟೆ ಮಾತ್ರ ಮಳೆ ಬೀಳುವಂತಹ ಪ್ರದೇಶ ಮತ್ತು ಶುಷ್ಕ ಒಣ ಹವೆಯನ್ನು ಹೊಂದಿರುವಂಥದ್ದು. ಇಲ್ಲಿಯ ಮಣ್ಣಿನಲ್ಲಿ ಜಿಪ್ಸಮ್ ಅನ್ನುವಂತಹ ಅಂಶ ಇದೆ. ಅದು ಮಳೆಯ ಹನಿಯೊಂದಿಗೆ ಸೇರಿಕೊಂಡು ಆ ಕಲ್ಲುಗಳನ್ನು ಆ ಜಾಗಕ್ಕೆ ಅಂಟಿಸುವಂತಹ ಗುಣವನ್ನು ಕೂಡ ಹೊಂದಿದೆ. ಆದ್ದರಿಂದ ಈ ಗೆರೆಗಳನ್ನು ನಾವು ಇಂದಿಗೂ ಕೂಡ ನೋಡಲಿಕ್ಕೆ ಸಾಧ್ಯ ಅನ್ನುವಂತಹ ವೈಜ್ಞಾನಿಕ ವಿವರಣೆಯನ್ನು ಕೂಡ ನೇಮಿಚಂದ್ರ ಅವರು ಈ ಪುಸ್ತಕದಲ್ಲಿ ಬರೀತಾರೆ. ಹಾಗಿದ್ರೆ ಆದರೆ ಆಧುನಿಕತೆಯ ಈ ಒಂದು ಸೋಗಿನಲ್ಲಿ ಅಥವಾ ಹೇಗೆ ಪ್ರವಾಸೋದ್ಯಮ ಮುಂದುವರಿತೋ ಹಾಗೆ ಈ ನಾಸ್ಕಾ ಗೆರೆಗಳು ಕೂಡ ಈಗ ಅವನತಿಯ ಅಂಚಿನಲ್ಲಿವೆ ಅನ್ನೋದನ್ನು ಕೂಡ ಅವರು ಬರೀತಾರೆ. ಸುಮಾರು 100 ಅಡಿ ಉದ್ದದ ಮೊಸಳೆ ಚಿತ್ರ ಪಾನ್ ಅಮೇರಿಕನ್ ಹೆದ್ದಾರಿಯಿಂದ ಇಬ್ಬಾಗವಾಗಿ ಕತ್ತರಿಸಿದೆ. ಅದರಲ್ಲಿ ಇರುವಂತಹ ಮೊಸಳೆ ಚಿತ್ರ ಇವತ್ತು ನಮಗೆ ನೋಡಲಿಕ್ಕೆ ಆಗಲೇ ಅಲ್ಲಿ ಒಂದು ಹೆದ್ದಾರಿ ಬಂದು ಅದೇನಾಗ್ಬಿಟ್ಟೈತಿ ಅಂದರೆ ಕಟ್ಟಾಗಿಬಿಟ್ಟಿದೆ. ಈ ರೀತಿಯಾಗಿ ಈ ಪ್ರವಾಸೋದ್ಯಮದಿಂದ ಈ ಹಳೆಯ ಪುರಾತನರ ಒಂದು ಒಡಪು ಏನು ಮಲಗಿತ್ತು ನಾಸ್ಕಾ ಮರುಭೂಮಿಯಲ್ಲಿ, ಅದನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ನಾಶ ಆಗ್ತಿದೆ. ಅವುಗಳನ್ನೆಲ್ಲ ರಕ್ಷಿಸಬೇಕು ಅನ್ನುವಂತಹ ಕಳಕಳಿಯನ್ನು ನೇಮಿಚಂದ್ರ ಅವರು ಇದರಲ್ಲಿ ಬರೀತಾರೆ. ಇನ್ನು ನಾಸ್ಕಾ ಗೆರೆಗಳನ್ನು ನೋಡಿಕೊಂಡು ಅವರು ಮುಂದೆ ಅರಿಕೀಪಾವನ್ನು ತಲುಪ್ತಾರೆ. ಅರಿಕೀಪಾಕ್ಕೆ ಹೋಗಬೇಕು ಅಂತಂದರೆ ಬಸ್ಸು ರಾತ್ರಿ 9 ಗಂಟೆಗೆ ಇರ್ತದೆ. ಹಾಗಿದ್ರೆ ಒಂದು ದಿನ ಯಾಕೆ ಹೋಟೆಲಿಂದ ಮತ್ತೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ ಅವ್ರು ಮಧ್ಯಾಹ್ನನೇ ಹೋಟೆಲನ್ನು ಬಿಟ್ಟು ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಬ್ಯಾಗ್ಗಳನ್ನು ಇಟ್ಟು ಹಾಗಿದ್ರೆ ಇನ್ನೊಂದು ಸುತ್ತು ನಾವೇನು ಮಾಡೋಣ, ನಾಸ್ಕಾವನ್ನು ಅಡ್ಡಾಡಿ ಬರೋಣ ಅಂತ ಇಬ್ಬರು ಗೆಳತಿಯರು ಅಲ್ಲಿ ಗಲ್ಲಿಗಳಲ್ಲಿ ಅಡ್ಡಾಡುವಾಗ ಒಂದು ಮಾರ್ಮಿಕವಾದಂತಹ ಅಲ್ಲಿಯ ಜನರ ಜೊತೆಗಿನ ಒಂದು ಮಾರ್ಮಿಕವಾದ ಪ್ರಸಂಗವನ್ನು ಇಲ್ಲಿ ವಿವರಿಸ್ತಾರೆ. ಹಾದಿಯ ತುಂಬ ಜನ ನಮ್ಮ ಅವತಾರದಿಂದಲೇ ಇಂಡಿಯಾ ಎಂದು ಇಷ್ಟಗಲ ಮುಗುಳ್ನಗೆ ತಂದು ಕೇಳುತ್ತಿದ್ದರು. ನಾವು ಹೌದೆಂದಾಗ ಅವರ ಮುಖ ಅರಳುತ್ತಿತ್ತು. ಒಬ್ಬ ಕಡುಬಡವ ಕೀಚೈನ್ ಫ್ರೆಂಡ್ಶಿಪ್ ಬ್ಯಾಂಡ್ ಮಾರುತ್ತಿದ್ದ. ಅವನ ಪುಟ್ಟ ಮಗು ಬೀದಿ ಬದಿಯಲ್ಲಿ ಆಡುತ್ತಿತ್ತು. ಅವನ ಬಡತನ ಅವ ತೊಟ್ಟ ಮಾಸಲು ಬಟ್ಟೆಯಲ್ಲಿ ಚೀರುತ್ತಿತ್ತು. ನಾ ಕೀಚೈನ್ ನೋಡುತ್ತಾ ನಿಂತಂತೆ ಆತ ಇಂಡಿಯಾ ಎಂದು ಪ್ರಶ್ನಿಸಿದ. ನಾನು ಹೌದೆಂದು ತಲೆಯಾಡಿಸಿದೆ. ಆತ ಇನ್ಕಾ ದೇವರಿದ್ದ ಕೀಚೈನ್ ಹಿಡಿದು ಎಷ್ಟು ಎಂದು ಕೇಳಿದೆ. ಆತ 3 ಸೋಲೆ ಎಂದ. ನಾನು 2 ಸೋಲೆ ಕೊಡುವುದಿಲ್ಲವೇ ಎಂದು ಬೆರಳೆತ್ತಿ ತೋರಿಸಿದಾಗ ತೆಗೆದುಕೊಳ್ಳಿ ಎಂದ. ನಂತರ ನಾಸ್ಕಾ ಪೆರು ಎಂದು ಬರೆದಿದ್ದ ಫ್ರೆಂಡ್ಶಿಪ್ ಬ್ಯಾಂಡನ್ನು ನನ್ನ ಕೈಗೆ ಇಟ್ಟು ಅದಕ್ಕೆ ಯಾವುದೇ ಹಣವನ್ನು ತೆಗೆದುಕೊಳ್ಳಲಿಲ್ಲ. ಇದು ನನ್ನ ಕೊಡುಗೆ ಎಂಬಂತೆ ಕೈಸನ್ನೆ ಮಾಡಿ ತೋರಿಸಿದ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಹೇಳ್ತಾರೆ ಬಡತನ ಆತನ ಮಾಸಲು ಬಟ್ಟೆಯಲ್ಲಿ ಚೀರುತ್ತಿತ್ತು ಅಂತ ಹೇಳ್ತಾರೆ. ಅಷ್ಟೊಂದು ಬಡವನಾದಂತಹ ವ್ಯಾಪಾರಿ ಕೂಡ ಇವರು ಚೌಕಾಶಿಯನ್ನು ಮಾಡ್ತಾರೆ. ಆದರೆ ಹೋಗೋ ಮುಂದೆ ಅವನೇ ಏನು ಮಾಡ್ತಾನೆ, ಇವರಿಗೆ ಒಂದು ಫ್ರೆಂಡ್ಶಿಪ್ ಬ್ಯಾಂಡನ್ನು ಕೊಟ್ಟು ಇವರನ್ನು ಬಹಳಷ್ಟು ಕಟ್ಟಿ ಹಾಕಿಬಿಡ್ತಾನೆ ಅಂತ. ನನಗೆ ಪೆರುವಿನಲ್ಲಿ ಯಾವತ್ತೂ ಭಾಷೆ ಅಡ್ಡವಾಗದಿದ್ದರೆ ಅದಕ್ಕೆ ಈ ಜನರ ತೆರೆದ ಹೃದಯ ಕಾರಣವಿತ್ತು. ಎದೆಯ ದನಿಗಿಂತ ಮಿಗಿಲು ಶಾಸ್ತ್ರವಿಹುದೇ. ರಸ ಋಷಿಯ ಮಾತುಗಳು ದಿಟವಾಗಿದ್ದವು. ಪ್ರತಿಕ್ಷಣ ನಿಮಗಿಲ್ಲಿ ಸ್ವಾಗತ ಎಂಬ ಭಾವವನ್ನು ಮೂಡಿಸಿದ ಜನ. ಇಲ್ಲಿ ನಾವು ಕೊಳ್ಳುಬಾಕ ಸಮಾಜವೊಂದರ ಕೇವಲ ಗ್ರಾಹಕರಾಗಿರಲಿಲ್ಲ. ಹಣದಾಚಿನ ಸಂಬಂಧವೊಂದು ಮನುಷ್ಯರ ನಡುವೆ ಚಿಮ್ಮುವ ನಿರಾಯಾಸದ ಸ್ನೇಹದ ಸಂಬಂಧವೊಂದು ರೂಪುಗೊಂಡಿತ್ತು. ಮತ್ಯಾರೋ ನಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಿ ಇಂಡಿಯಾ ಎಂದರು. ನಾವು ಈ ಊರು ನೋಡುವುದಕ್ಕಿಂತ ಹೆಚ್ಚಾಗಿ ಈ ಊರೇ ನಮ್ಮನ್ನು ನೋಡುತ್ತಿತ್ತು ಅಂತ ತುಂಬ ಮಾರ್ಮಿಕವಾಗಿ ಬರೀತಾರೆ. ಇವರು ಹೋದಲ್ಲೆಲ್ಲ ನೀವು ಇಂಡಿಯಾದಿಂದ ಬಂದಿರಾ ಅಂತ ಇವರನ್ನೇ ಅವರು ಬಹಳಷ್ಟು ಕುತೂಹಲದಿಂದ ಇವರನ್ನು ನೋಡ್ತಾ ಇದ್ದರು. ಅದಕ್ಕಾಗಿ ನಾವು ಅವ್ರ ಊರನ್ನು ನೋಡಲಿಲ್ಲ, ಅವರೇ ನಮ್ಮ ಇಂಡಿಯಾವನ್ನು ನೋಡಿದರು ನಮ್ಮಲ್ಲಿ ಅನ್ನುವಂತಹ ಮಾತನ್ನು ಬಹಳಷ್ಟು ಸೊಗಸಾಗಿ ಹೇಳುತ್ತಾರೆ. ಇನ್ನು
ಅರಿಕೀಪಾದ ಬಸ್ಸು ರಾತ್ರಿ 9ಕ್ಕೆ ಬರಬೇಕಾಗಿತ್ತು. ಆದರೆ ಚುನಾವಣೆಯ ಸಮಯ, ಅಲ್ಲಿ ರೈತರ ಒಂದು ಹರತಾಳವಿದ್ದ ಕಾರಣ ರಾತ್ರಿ 3 ಗಂಟೆಗೆ ಬರ್ತದೆ. ಆ ಗೊತ್ತಿಲ್ಲದ ಖಂಡದಲ್ಲಿ ಇಬ್ಬರು ಮಹಿಳೆಯರು ಬಸ್ ಸ್ಟ್ಯಾಂಡ್ನಲ್ಲಿ ರಾತ್ರಿ 3ರವರೆಗೆ ಕಾದು 3 ಗಂಟೆಗೆ ಆ ಅರಿಕೀಪಾ ಬಸ್ಸನ್ನು ಹಿಡಿದು ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಅರಿಕೀಪಾವನ್ನು ತಲುಪ್ತಾರೆ. ಅರಿಕೀಪಾದ ಬಗ್ಗೆ ಅವರು ಬರೀತಾರೆ, ಮಿಸ್ಟಿ, ಚಚಾನಿ ಮತ್ತು ಪಿಚು ಪಿಚು ಎಂಬ 3 ಜ್ವಾಲಾಮುಖಿಗಳು. ಅದರಲ್ಲಿ ಮಿಸ್ಟಿ ಜ್ವಾಲಾಮುಖಿ ಇಂದಿಗೂ ಜೀವಂತ. ಈ ನಗರದ ಸುತ್ತಲೂ ಈ ಪರ್ವತಗಳು ಕಾವಲು ನಿಂತಿವೆ. ಅರಿಕೀಪಾ ಅನ್ನುವಂತಹ ಒಂದು ಪ್ರದೇಶ 3 ಪರ್ವತಗಳಿಂದ ಸುತ್ತುವರಿಯಲ್ಪಟ್ಟಿದ್ದು, ಅದರಲ್ಲಿ ಒಂದು ಜೀವಂತ ಜ್ವಾಲಾಮುಖಿಯನ್ನು ಉಗುಳುವಂತಹ ಪರ್ವತ ಆಗಿತ್ತು. ಎಲ್ ಮಿಸ್ಟಿ ಎಂಬ ಬೃಹತ್ ಜ್ವಾಲಾಮುಖಿಯ ಅಡಿಯಲ್ಲಿಯೇ ಇರುವಂತಹ ಈ ನಗರ, ಅದು ಜ್ವಾಲಾಮುಖಿಯನ್ನು ಉಗುಳಿ 500 ವರ್ಷಗಳಾಗಿದೆ. ಯಾವ ಕ್ಷಣದಲ್ಲೂ ಮಿಸ್ಟಿ ಸ್ಫೋಟಿಸಿ ಲಾವಾರಸವನ್ನು ಉಗಿಯಬಹುದಾಗಿತ್ತು. ಇದು ಕೂಡ ಭಾರತದಂತೆ ಕರ್ಮಭೂಮಿ, ಎಲ್ಲ ಹಣೆ ಬರಹ ಎಂದು ಆದಾಗ ಬಂದಾಗ ನೋಡಿಕೊಳ್ಳೋಣ ಎಂದು ಬುಸುಗುಟ್ಟುವ ಜ್ವಾಲಾಮುಖಿಯ ನೆರಳಲ್ಲಿ ತಣ್ಣಗೆ ಮಲಗಿರುವ ಊರು. ನಮ್ಮ ಪುಣ್ಯ, ಭೂಕಂಪ ಬಾಯಿ ಬಿಡಲಿಲ್ಲ, ಜ್ವಾಲಾಮುಖಿ ಉಗುಳಲಿಲ್ಲ, ಸುರಕ್ಷಿತವಾಗಿ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ಅಂದರೆ ಅರಿಕೀಪಾ ಅಂದರೆ ಅದು ಎಷ್ಟೊಂದು ನಿಸರ್ಗದಲ್ಲಿ ಎಷ್ಟೊಂದು ಅಪಾಯಕಾರಿ ಇರುವಂತಹ ಒಂದು ಜ್ವಾಲಾಮುಖಿ ಪರ್ವತದ ಕೆಳಗೇ ತಣ್ಣಗೆ ಮಲಗಿದೆ ಅನ್ನೋದನ್ನು ಬಹಳ ಸೊಗಸಾಗಿ ಅವರು ಹೇಳ್ತಾರೆ. ಅರಿಕೀಪಾದಲ್ಲಿ ನೋಡಬೇಕಾದಂತಹ ಸ್ಥಳಗಳನ್ನೆಲ್ಲ ಅವರು ನೋಡಿ ಮತ್ತೆ ಅವರ ಮುಂದಿನ ಪಯಣ ಕುಸ್ಕೋದ ಕಡೆಗೆ ನಡೀತಾರೆ. ಕುಸ್ಕೋ ಇದು ಏರು ಎತ್ತರದ ಬೆಟ್ಟಗಳ ನಡುವಿನ ವಿಶಾಲ ಕಣಿವೆಯಲ್ಲಿ ಅಡಗಿ ಮಲಗಿದಂತಹ ಊರು. ಇದು ಐತಿಹಾಸಿಕ ತಾಣ, ಪುರಾತನ ಇನ್ಕಾ ಸಾಮ್ರಾಜ್ಯದ ರಾಜಕೀಯ ಮತ್ತು ಧಾರ್ಮಿಕ ರಾಜಧಾನಿ. ಇಲ್ಲಿ ಕೆಚುವಾ ಭಾಷೆಯ ಜನರು ಬಹಳಷ್ಟು ಜನ ಸಿಗ್ತಾರೆ ಅನ್ನುವಂತಹ ಮಾತನ್ನು ಬರೀತಾರೆ. ಕುಸ್ಕೋ ಪವಿತ್ರ ಯಾತ್ರಾ ಸ್ಥಳವಾಗಿದ್ದು, ಮುಸ್ಲಿಮರಿಗೆ ಮೆಕ್ಕಾ ಯಾವ ರೀತಿನೋ ಅದೇ ರೀತಿಯಾಗಿ ಇಲ್ಲಿ ಕೆಚುವಾಗಳಿಗೆ ಕುಸ್ಕೋ ಅನ್ನುವಂತಹ ಮಾತನ್ನು ಇವರು ಬರೀತಾರೆ. ಕುಸ್ಕೋ ಅನ್ನುವಂಥದ್ದು ಪೆರುವಿನ ಮೂಲ ನಿವಾಸಿಗಳು ಇರುವಂತಹ ಒಂದು ಕಣಿವೆಯ ಪ್ರದೇಶ. ಇವರು ಕುಸ್ಕೋ ಕಣಿವೆಯಲ್ಲಿ ಹೊರಟಾಗಲೆಲ್ಲ ಅಲ್ಲಿಯ ಜನರೊಂದಿಗೆ ಇವರು ಮಾತನಾಡ್ತಾ, ಅಲ್ಲಿಯ ಗ್ರಾಮಗಳಲ್ಲಿ ಇವರಿಗೆ ಅಲ್ಲಿ ಸ್ಪ್ಯಾನಿಷ್ ಭಾಷೆ ಇಲ್ಲ, ಅಲ್ಲಿ ಇರುವಂಥದ್ದು ಪೆರುವಿನ ಮೂಲ ಭಾಷೆ ಕೆಚುವಾ. ಪೆರುವಿನ ಪುರಾತನರ ಒಂದು ಸಂಸ್ಕೃತಿಯನ್ನು ಅಲ್ಲಿ ಅವರು ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಆ ಕುಸ್ಕೋದಿಂದ ಮುಂದೆ ಹೋದಂತೆ ಕುಸ್ಕೋದಲ್ಲಿ ಅವರು ಕೆಲವೊಂದಿಷ್ಟು ಸ್ಪ್ಯಾನಿಷ್ ಕೆಚುವಾ ಭಾಷೆಯ ಶಬ್ದಗಳನ್ನು ನಮಗೆ ಕೊಡ್ತಾರೆ. ಕೆಫೆ ಎಂದರೆ ಕರಿ ಕಾಫಿ ಇಲ್ಲ ಕೋಕೋ ಚಹಾ. ನಮಗೆ ಎರಡೂ ಬೇಕಾಗಿರಲಿಲ್ಲ, ನೀರು ಬೇಕಾಗಿತ್ತು. ಏನೆಲ್ಲ ಅಭಿನಯ ಮಾಡಿದರೂ ನೀರು ಎಂದು ತಿಳಿಸಲು ಸಾಧ್ಯವಾಗಲಿಲ್ಲ. ಆಗ ಒಬ್ಬನಿಗೆ ನೀರಿಗೆ ಏನೆನ್ನುತ್ತಾರೆ ಎಂದು ಇಂಗ್ಲೀಷ್ ಸ್ಪ್ಯಾನಿಷ್ ಭಾಷೆ ಬರುತ್ತಿದ್ದ ಒಬ್ಬ ಹುಡುಗನಿಗೆ ಅಲ್ಲಿ ಕೇಳಿದಾಗ ಅಗ್ವಾ ಅಂತ ಹೇಳ್ತಾರೆ. ಅವಾಗ ಅವರು ಅಗ್ವಾ ಅಂದಾಗ ಅಲ್ಲಿ 2 ಬಟ್ಟಲು ಬಿಸಿ ನೀರನ್ನು ಕೊಡ್ತಾರೆ. ಆ ಬಿಸಿ ನೀರನ್ನು ಕುಡಿದು ಇವರು ಮತ್ತೆ ತಮ್ಮ ಪ್ರವಾಸದಲ್ಲಿ ಮುಂದುವರಿತಾರೆ. ಒಂದು ತೊಟ್ಟು ನೀರಿಗಾಗಿ ಅವರು ಯಾವ ರೀತಿಯಾಗಿ ಅಲ್ಲಿಯ ಭಾಷೆಯನ್ನು ಕಲೀಲಿಕ್ಕೆ ಪರದಾಡಿದರು. ಅಲ್ಲಿಯ ಕೆಚುವಾ ಮೂಲ ನಿವಾಸಿಗಳಿಗೆ ಕೆಚುವಾ ಭಾಷೆಯನ್ನು ಬಿಟ್ಟರೆ ಯಾವ ಭಾಷೆಯೂ ಬರುವುದೇ ಇಲ್ಲ. ಹೀಗಾಗಿ ಭಾಷೆಯ ಸಮಸ್ಯೆಯ ನಡುವೆಯೂ ಯಾವ ರೀತಿಯಾಗಿ ಇವರು ಕಣಿವೆಗೆ ಇಳಿದ್ರು ಅನ್ನೋದನ್ನು ಬಹಳ ಚಂದ ಬರೀತಾರೆ. ಕೆಚುವಾ ಭಾಷೆಯಲ್ಲಿ ಪುರಿ ಎಂದರೆ ನಡೆಯುವುದು ಎಂದು ಅರ್ಥ. ಪಾಪ ಎಂದರೆ ಆಲೂಗಡ್ಡೆ. ನನ್ನನ್ನು ಎಂದಿಗೂ ಪ್ರೀತಿಸು ಎಂದು ಕೆಚುವಾ ಭಾಷೆಯಲ್ಲಿ ಯಾರಿಗಾದರೂ ಹೇಳಬೇಕಾದರೆ ಮುನವೇ ವಿನಾಯ್ ಪಾಕ್ ಎನ್ನಬೇಕು. ಹೀಗೆ ಕೆಚುವಾ ಭಾಷೆಯ ಕೆಲವೊಂದಿಷ್ಟು ಪದಗಳನ್ನು ಅವರು ಕಲೆ ಹಾಕಿ ಕೊನೆಗೆ ಎಲ್ಲಿಗೆ ಬರ್ತಾರೆ, ನನ್ನನ್ನು ಎಂದಿಗೂ ಪ್ರೀತಿಸು ಅಂತ ಹೇಳಬೇಕು ಅಂದರೆ ಮುನವೇ ವಿನಾಯ್ ಪಾಕ್ ಅನ್ನಬೇಕು. ಈ ನೆಲ, ಈ ಪರ್ವತಗಳು, ಈ ಕಣಿವೆ, ಹರಿದ ಉರುಬಂಬಾ ನದಿ ಕೂಗಿ ಹೇಳುತ್ತಿತ್ತು, ನನ್ನನ್ನು ಹಾಳು ಮಾಡಬೇಡಿ, ಮುನವೇ ವಿನಾಯ್ ಪಾಕ್. ಅಂದರೆ ಪ್ರಕೃತಿ ಏನನ್ನು ಹೇಳ್ತಾ ಇದೆ, ನನ್ನನ್ನು ಪ್ರೀತಿಸು, ನನ್ನನ್ನು ಹಾಳು ಮಾಡಬೇಡ, ನನ್ನನ್ನು ಸಂರಕ್ಷಿಸು ಅಂತ ಹೇಳ್ತಾ ಇದೆ ಅನ್ನುವಂತಹ ಒಂದು ಪ್ರಕೃತಿಯ ಪರ ಕಾಳಜಿಯನ್ನು ನೇಮಿಚಂದ್ರ ಅವರು ಹೇಳ್ತಾರೆ. ಅಲ್ಲಿ ಕುಸ್ಕೋದ ಕಣಿವೆಯನ್ನು ಇಳಿದು, ಅಲ್ಲಿಂದ ಪೆರುವಿನ ಪವಿತ್ರ ಕಣಿವೆಯನ್ನು ಇಳಿದು, ಕಣಿವೆಗಳಲ್ಲಿ ಓಡಾಡಿ ಕಣಿವೆಯ ಗ್ರಾಮಗಳ ಪೆರುವಿನ ಮೂಲ ಜನರ ಜೀವನವನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಬೆರೆತು ಇವರು ಮುಂದೆ ಎಲ್ಲಿಗೆ ಬರ್ತಾರೆ ಅಂದರೆ ಮಾಚು ಪಿಚುವನ್ನು ನೋಡಲಿಕ್ಕೆ ಮುಂದೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ.
ಮಾಚು ಪಿಚ್ಚುವನ್ನು ನೋಡಬೇಕು ಅಂತಂದರೆ ರೈಲು ಪ್ರಯಾಣವನ್ನು ಮಾಡಬೇಕು. ಆ ರೈಲು ಪ್ರಯಾಣದಲ್ಲಿ ಒಂದು ಮಾರ್ಮಿಕ ಘಟನೆಯನ್ನು ಅವ್ರು ಬಹಳ ಚಂದ ಹೇಳ್ತಾರೆ. ಸುಮಾರು 40ರ ಸುಮಾರಿನ ಮಹಿಳೆ. ಆಕೆ ಹಲವು ವರ್ಷಗಳಿಂದ ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿದ್ದಾಳೆ. ನಾವಿಬ್ಬರು ಸ್ನೇಹಿತರು, ಜೊತೆಗೆ ಕೆಲಸ ಮಾಡುತ್ತಿರುವವರು, ಗಂಡ ಮಕ್ಕಳಿರುವವರು ಎಂದು ತಿಳಿದಾಗ ಆಕೆಗೆ ಅಚ್ಚರಿಯಾಯಿತು. ಭಾರತದ ಇಬ್ಬರು ಮಹಿಳೆಯರು ಗಂಡನನ್ನು ಬಿಟ್ಟು ಸ್ವತಂತ್ರವಾಗಿ ದೇಶ ವಿದೇಶ ಸುತ್ತಲೂ ಹೊರಟಿರುವುದು ಆಕೆಗೆ ಅದ್ಭುತ ವಿಷಯವಾಗಿ ಕಂಡಿತು. ಆದರೆ ಭಾರತೀಯ ಸಂಸ್ಕೃತಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡುವುದಿಲ್ಲಲ್ಲ ಎಂದು ಕೇಳಿದಳು. ಭಾರತೀಯ ಸಂಸ್ಕೃತಿ ಬಹಳ ವಿಶಾಲವಾದದ್ದು ಎಂದು ಕೊರೆದೆವು. ನೋಡಿ, ನಾವಿಬ್ಬರೇ 2 ತಿಂಗಳಿಂದ ಅಲಿಯುತ್ತಿದ್ದೇವೆ. ನಮ್ಮ ಗಂಡಂದಿರು ದೇಶದಿಂದ ಹೊರಗೆ ಕಾಲಿಟ್ಟವರಲ್ಲ. ಹಾಗೆಂದು ಅವರಿಗೆ ತಮ್ಮ ಹೆಂಡತಿಯರ ವಿದೇಶ ಸುತ್ತುವ ಬಗ್ಗೆ ಆಕ್ಷೇಪವಿಲ್ಲ, ಹಮ್ಮು ಬಿಮ್ಮುಗಳಿಲ್ಲ. ನಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಗಂಡನ ಬಳಿ ಬಿಟ್ಟು ಹೊರಟು ಬಂದಿದ್ದೇವೆ. ಅವರ ಪೂರ್ಣ ಸಹಕಾರವಿದೆ ಎಂದಾಗ ಅವಳು ಐ ಲೈಕ್ ಇಟ್ ಎಂದು ತಲೆದೂಗಿದಳು. ನಿಜ, ನಮ್ಮಿಬ್ಬರ ಗಂಡಂದಿರೇ ಇಡೀ ಭಾರತೀಯ ಗಂಡಂದಿರನ್ನು ಪ್ರತೀಕಿಸುವುದಿಲ್ಲ. ಆದರೆ ವರದಕ್ಷಿಣೆಗಾಗಿ ಹೆಂಡತಿಯನ್ನು ಸುಡುವ, ಹೆಂಗಸರನ್ನು ಮನೆಯಲ್ಲಿ ಬಚ್ಚಿಡುವ, ಭಾರತದ ಬರೀ ನಕಾರಾತ್ಮಕ ಚಿತ್ರಗಳನ್ನೇ ಕಂಡು ಕೇಳಿದ ವಿದೇಶಿಯರಿಗೆ ಭಾರತದ ಮತ್ತೊಂದು ಮುಖವನ್ನು ತೋರಿಸಲು ನಾವು ಬಯಸಿದ್ದೆವು. ಇಷ್ಟೊಂದು ಚಂದ ಬರೀತಾರೆ ಅಂದರೆ ಒಂದೇ ಲೈನ್ನಾಗ ಹೇಳ್ತಾರೆ, ನಮ್ಮಿಬ್ಬರ ಗಂಡಂದಿರೇ ಇಡೀ ಭಾರತೀಯ ಗಂಡಂದಿರನ್ನು ಪ್ರತೀಕಿಸುವುದಿಲ್ಲ. ಅಂದರೆ ಎಲ್ಲರೂ ಹೀಗೆ ಇರೋದಿಲ್ಲ, ಆದರೆ ವಿದೇಶದಲ್ಲಿ ಇರುವಂಥವರಿಗೆ ನಮ್ಮ ಭಾರತೀಯ ಮಹಿಳೆಯರ ಬಗ್ಗೆ ಬಹಳ ಶೋಷಣೆ ಆಗುತ್ತೆ ಅನ್ನುವಂತಹ ನಕಾರಾತ್ಮಕ ಮನೋಭಾವನೆ ಈಗಾಗಲೇ ಪೂರ್ವಾಗ್ರಹ ಪೀಡಿತ ಆಗಿಬಿಟ್ಟಿದ್ದಿ. ನಾವು ಆದ್ದರಿಂದ ನಮ್ಮ ದೇಶದ ಮತ್ತೊಂದು ಮುಖವನ್ನು ತೋರಿಸಲಿಕ್ಕೆ ನಾವು ಈ ಮಾತುಗಳನ್ನು ಹೇಳಿದ್ವಿ ಅನ್ನೋದನ್ನು ಅವ್ರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಭಾರತದಲ್ಲಿ ಮಹಿಳೆಗೆ ಪಾಸ್ಪೋರ್ಟ್ ಬೇಕು ಎಂದರೆ ಸೀರೆ ಉಟ್ಟೇ ಸಂದರ್ಶನಕ್ಕೆ ಹೋಗಬೇಕಂತೆ, ಹೌದೇ? ಆ ಕೊರಿಯಾದ ಮಹಿಳೆ ಕೇಳ್ತಾ. ಅವಾಗ ಇವ್ರಿಗೆ ದಿಗ್ಭ್ರಮೆ ಆಗ್ಬಿಡ್ತೈತೆ. ಅಯ್ಯೋ, ನಮ್ಮ ಭಾರತದ ಚಿತ್ರಣ ವಿದೇಶದೊಳಗೆ ಹಿಂಗೈತಾ? ಇಲ್ಲ, ಸೀರೆ ಉಡೋದೇನು ನಮ್ಮಲ್ಲಿ ಕಂಪಲ್ಸರಿ ಇಲ್ಲ. ನೋಡ್ರಿ, ಈಗ ಮಾಲತಿಯವರು ಎಲ್ಲಿ ಹೋದರೂ ಕೂಡ ಸೀರೆಯನ್ನು ಉಟ್ಟೇ ಹೋಗಿದ್ದಾರೆ. ಅಮೆಜಾನ್ ಕಾಡಿನಲ್ಲಿ ಇಳಿಬೇಕಂದ್ರೆ, ನಾ ಈಗ ಹೇಳಿದ್ನಲ್ಲ, ಕುಸ್ಕೋ ಕಣಿವೆಗಳು, ಕಡಿದಾದ ಬೆಟ್ಟಗಳಲ್ಲಿ ಇಳಿಬೇಕಂದ್ರೂ ಕೂಡ ಅವರು ಸೀರೆಯನ್ನು ಉಟ್ಟೇ ಇಳಿದಿದ್ದಾರೆ. ಅಮೆಜಾನ್ ನದಿಯಲ್ಲಿ ತೇಲ್ಬೇಕಂದ್ರೂ ಸೀರೆಯನ್ನು ಉಟ್ಟೇ ಹೋಗಿದ್ದಾರೆ. ಸೀರೆಯನ್ನು ಉಟ್ಟು ಭಾರತದ ಸಂಸ್ಕೃತಿಯನ್ನು ಇವರ ಜೊತೆಗೆ ಪ್ರತೀಕಿಸಿದಂತಿತ್ತು. ಅದಕ್ಕೆ ಇವ್ರು ಹೋದಲ್ಲೆಲ್ಲ ಇಂಡಿಯಾ ಇಂಡಿಯಾ ಅಂತ ಕೇಳ್ತಿದ್ರು ಅವರು. ಅದಕ್ಕೆ ಇವರಿಗೆ ಸೀರೆ ಉಡೋದು ಇಷ್ಟ, ಇವ್ರು ಸೀರೆ ಉಟ್ಟಾರ. ಆದರೆ ನಾನು ಎಂದೂ ಸೀರೆನೇ ಉಟ್ಟಿಲ್ಲ ಅಂತ ನೇಮಿಚಂದ್ರ ಅವರಿಗೆ ಹೇಳ್ತಾರೆ. ನಾವು ಎಂಜಿನಿಯರ್ಗಳು ವಿಮಾನ ಹೆಲಿಕಾಪ್ಟರ್ ಮಾಡುತ್ತೇವೆ ಎಂದಾಗ ಆಕೆಯ ಕಿರಿಯ ಕಣ್ಣುಗಳು ಮತ್ತಷ್ಟು ಅಗಲವಾದವು. ಭಾರತೀಯ ಮಹಿಳೆ ಎಂದರೆ ಸೀರೆಯಲ್ಲಿ ಕಟ್ಟಿಟ್ಟ ಪತಿಯ ದಾಸಾನುದಾಸಿ ಎಂಬ ಆಕೆಯ ಮನಸ್ಸಿನ ಚಿತ್ರ ತಟ್ಟನೆ ಬದಲಾಗಿತ್ತು. ಆದರೆ ಮುಂದುವರೆದು ಬಲು ವಿದ್ಯಾವಂತ ಮಹಿಳೆಯ ಸ್ವತಂತ್ರ ಚಿತ್ರ ಆಕೆಯಲ್ಲಿ ಮೂಡಿತ್ತು ನಿಜ. ಆದರೆ ನಮಗೂ ಗೊತ್ತಿತ್ತು ಇದು ಕೂಡ ಸಂಪೂರ್ಣ ಸತ್ಯವಲ್ಲ ಎಂದು. ಎಲ್ಲನೂ ಹೇಳ್ಕೊಂಡು ಬರ್ತಾರೆ, ಕೊನೆಯ ಒಂದು ಲೈನಿನಲ್ಲಿ ಎಲ್ಲ ಬಂದುಬಿಡ್ತೈತೆ ಮತ್ತು ನಮ್ಮ ನಿಜವಾದ ಚಿತ್ರಣ. ಇದು ಕೂಡ ಸಂಪೂರ್ಣ ಸತ್ಯ ಅಲ್ಲ. ಅಂದರೆ ನಮಗೆ ಸಿಕ್ಕಂತಹ ಜೀವನ ಎಲ್ಲ ಮಹಿಳೆಯರಿಗೂ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಅವ್ರು ಭಾಳ ಚಂದ ಹೇಳ್ತಾರೆ. ಮುಂದಿನ ಇದರಲ್ಲಿ ಅವರು ವಿವರಣೆಯನ್ನು ಮಾಡ್ತಾರೆ. ಒಂದು ಪೀಳಿಗೆಯ ಅಂತರದಲ್ಲಿ ಎಷ್ಟೊಂದು ವ್ಯತ್ಯಾಸ ಐತಿ. ನೇಮಿಚಂದ್ರ ಅವರ ತಾಯಿ ಅನಕ್ಷರಸ್ಥರು, ಅವರಿಗೇನೂ ಬರೋದಿಲ್ಲ, ಅವರು ಮನೆಯನ್ನು ಬಿಟ್ಟು ಹೊರಗೇ ಹೋದವರಲ್ಲ. ಆದರೆ ನಾನು ಮೈಸೂರು ಬಿಟ್ಟು ನನ್ನ ತಾಯಿ ಆಚೀಚೆ ಹೋದವರಲ್ಲ. ಆಕೆಯ ಬದುಕೆಲ್ಲವೂ ಅಡುಗೆ ಮನೆಯಲ್ಲೇ ಕಳೆದಿದೆ. ನಾನು ಸಕಲ ಸವಲತ್ತುಗಳೊಂದಿಗೆ ಹುಟ್ಟಿದೆ. ಬೇಕೆನಿಸಿದಷ್ಟು ಓದಿದೆ. ಬೇಕೆನಿಸಿದಷ್ಟು ಖಂಡಗಳಾಚೆಗೂ ಅಲೆದಾಡುತ್ತಾ ನೋಡುತ್ತಿರುವೆ. ಒಂದೇ ಪೀಳಿಗೆಯಲ್ಲಿ ಬದುಕು ಎಷ್ಟೊಂದು ಬದಲು. ನನಗೆ ಸಿಕ್ಕ ಅವಕಾಶಗಳು ನಮ್ಮ ದೇಶದ ಪ್ರತಿ ಹೆಣ್ಣು ಮಗುವಿಗೂ ಸಿಗುವ ದಿನಕ್ಕಾಗಿ ನಾನು ಆಶಿಸುವೆ. ನನ್ನ ತಾಯಿ ನೋಡಿದರೆ ಏನನ್ನೂ ಅನುಭವಿಸಲಿಲ್ಲ, ಆದರೆ ನಾನು ಈಗ ಖಂಡದಿಂದ ಖಂಡಕ್ಕೆ ಅಲೆಯುವಂತಹ ಸೌಭಾಗ್ಯವನ್ನು ಹೊಂದೀನಿ. ನನಗೇನು ಬೇಕೋ ಅದನ್ನೆಲ್ಲ ಓದೀನಿ. ಆದರೆ ನನ್ನ ದೇಶದ ಪ್ರತಿಯೊಂದು ಹೆಣ್ಣು ಮಗುವಿಗೂ ಕೂಡ ಇಂತಹ ಸೌಭಾಗ್ಯ ಸಿಗಬೇಕು ಅನ್ನುವಂತಹ ಮಾತನ್ನು ಬಹಳ ಚಂದ ಬರೀತಾರೆ ಅವರು. ಇನ್ನು ಮಾಚು ಪಿಚ್ಚುವಿನ ಬಗ್ಗೆ ಹೇಳ್ತಾರೆ. ಮಾಚು ಪಿಚ್ಚು ಅಂದರೆ ಇದು ನೆಲದ ಮೇಲಿಂದ 9,000 ಅಡಿ ಎತ್ತರದಲ್ಲಿರುವಂತಹ ಶಿಖರದ ಮೇಲೆ ಮಲಗಿರುವಂತಹ ಒಂದು ಇನ್ಕಾ ಸಾಮ್ರಾಜ್ಯದ ಭವ್ಯವಾದಂತಹ ನಗರ. 9,000 ಅಡಿ ಎತ್ತರದಲ್ಲಿ. ಆವಾಗ ಯಾಕೆ ಇನ್ಕಾಗಳು ಆ ನಗರವನ್ನು ಕಟ್ಟಿದರು, ಅದನ್ನು ಯಾಕೆ ಬೇರೆ ಪ್ರಪಂಚದಿಂದ ಇಷ್ಟೊಂದು ಪ್ರತ್ಯೇಕಿಸಿದರು ಅನ್ನುವಂಥದ್ದು
ಇವತ್ತಿಗೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ. 9,000 ಅಡಿ ಹತ್ತಬೇಕು ಅಂತಂದರೆ ಆ ದುರ್ಗಮ ಹಾದಿ ಹೆಂಗೈತಿ, ಅಲ್ಲಿ ಹೆಂಗೆ ಮೆಟ್ಟಿಲುಗಳನ್ನು ಹಾಕಿದ್ರು ಅನ್ನೋದನ್ನು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಪುಸ್ತಕದಲ್ಲಿ ಲೇಖಕಿಯರು ಭಾವಚಿತ್ರಗಳನ್ನು ಹಾಕಿದ್ದಾರೆ. ಆ ಫೋಟೋಗಳಲ್ಲಿ ನಾವು ನೋಡ್ಬೋದು ಎಷ್ಟೊಂದು ದುರ್ಗಮ ಹಾದಿ ಐತಿ ಅನ್ನೋದನ್ನು. ಹಾಗಿದ್ರೆ ಇಂಥಾಗಲೂ ಅಷ್ಟು ಎತ್ತರಕ್ಕೆ ಕಲ್ಲನ್ನು ಒಯ್ದು ಅಲ್ಲಿ ಹೆಂಗೆ ಕಟ್ಟಡಗಳನ್ನು ಕಟ್ಟಿದ್ರು, ಅಲ್ಲಿ ಯಾವುದೇ ಕಲ್ಲಿನ ಕೋರೆಗಳಿಲ್ಲ, ಮಗ್ಲದ ಕೋರೆಯಿಂದ ತರಬೇಕು ಅಂದರೆ ಇಂಥ ವಾಸಿಗಳು ಎಷ್ಟೊಂದು ಶ್ರಮಿಕರಾಗಿದ್ದರು ಅನ್ನೋದು ಕೂಡ ಇದರಲ್ಲಿ ಅವರು ಬರೀತಾರೆ. ಆದ್ದರಿಂದ ಈ ಮಾಚು ಪಿಚ್ಚುವನ್ನು ತಲುಪಬೇಕು ಅಂತಂದರೆ ಆ ಬಸ್ಸು ರೈಲು ಕೇವಲ 2,000 ಅಡಿ ಮಾತ್ರ ಹೋಗ್ತಾ ಇತ್ತು. ಮುಂದಿನ 7,000 ಅಡಿಗಳವರೆಗೆ ಇವರು ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಅಂತಹ ದುರ್ಗಮವಾದ ಪ್ರಯಾಣವನ್ನು ಈ ಇಬ್ಬರು ಮಹಿಳೆಯರು ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ಸಾಹಸ ಅಲ್ಲದೆ ಮತ್ತೇನೂ ಅಲ್ಲ. ಮಾಲತಿಯವರು ಒಂದು ಕಡೆ ಅಂಜ್ತಾರೆ, ನನಗೆ ಅಷ್ಟು ಎತ್ತರ ಹೋಗ್ಲಿಕ್ಕೆ ಆಗುತ್ತಾ ಅಂತ ಅವ್ರು ಅಂಜಿದಾಗ ಇವರೇ ನೀವು ಇಲ್ಲಿಗೆ ಬಂದು ಮಾಚು ಪಿಚ್ಚು ನೋಡದೆ ಹೋಗುವುದುಂಟೆ ಎಂಬ ಭಾವ ಅವರನ್ನು ನೂಕಿ ಮುಂದೂಡಿತು. ಹಂಗಾರೆ ನೀವು ಇಲ್ಲಿ ತನಕ ಬಂದಿರಿ, ನೀವು ಅದನ್ನು ನೋಡಲಾರ್ದ ಹೋದರೆ ನಾವು ಇಲ್ಲಿಗೆ ಬಂದಿದ್ದು ವ್ಯರ್ಥ ಅನ್ನುವಂತಹ ಭಾವನೆಯನ್ನು ಇವರು ಹುಟ್ಟು ಹಾಕಿದಾಗ ಅದೆಲ್ಲಿತ್ತೋ ಶಕ್ತಿ, ಅವರೂ ಕೂಡ ಏನು ಮಾಡಿದರು, ಅಷ್ಟು ಎತ್ತರಕ್ಕೆ ಹೋಗಿ ಮಾಚು ಪಿಚ್ಚುವನ್ನು ನೋಡ್ತಾರೆ. ಮಾಚು ಪಿಚ್ಚುವಿನ ಚಿತ್ರಗಳನ್ನು ನಾವು ನೆಟ್ನಲ್ಲೂ ಕೂಡ ನೋಡ್ಬೋದು. ಅಷ್ಟು ಎತ್ತರದಲ್ಲಿ ನಗರಗಳನ್ನು ನಿರ್ಮಿಸಿದ್ದು ನಿಜಕ್ಕೂ ಒಂದು ಸೋಜಿಗದ ಸಂಗತಿ. ದಟ್ಟ ಕಾಡಿನ ನಡುವೆ ಮೆಟ್ಟಲು ಹತ್ತಿ ಪೂರ್ಣ ತುದಿಗೆ ಏರಿದಾಗ ತಟ್ಟನೇ ತೆರೆದ ಜಾಗಕ್ಕೆ ಬಂದಿದ್ದೆವು. ನಮ್ಮೆದರು ಕಳೆದು ಹೋದ ಭವ್ಯ ಇನ್ಕಾ ನಗರ ಮಾಚು ಪಿಚ್ಚು ಹರವಿ ನಿಂತಿತ್ತು. ಕಾಲದ ಗರ್ಭದಲ್ಲಿ ಹುದುಗಿನ ಮಲಗಿದ ಭವ್ಯ ನಗರ. ಇನ್ನು ಇನ್ಕಾ ಸಾಮ್ರಾಜ್ಯದ ಬಗ್ಗೆ ಹೇಳುವಾಗ ಅವರು ಒಂದು ಕಡೆ ಹೇಳ್ತಾರೆ, ಇವರಿಗೆ ಕಬ್ಬಿಣದ ಪರಿಚಯ ಇರಲಿಲ್ಲ ಅಂತ. ಆದ್ದರಿಂದ ಅಲ್ಲಿ ಕೇವಲ ಇವರು ಎಲ್ಲವನ್ನ ಬಂಗಾರದಿಂದಲೇ ಮಾಡ್ತಿದ್ರು. ಅಷ್ಟೊಂದು ಅಷ್ಟೈಶ್ವರ್ಯ ಇತ್ತು ಇವ್ರ ಕಡೆ. ಈ ಮಾಚು ಪಿಚ್ಚು ಅಷ್ಟು ಎತ್ತರದೊಳಗೈತಿ ಅಂದ್ರೆ ಅದನ್ನು ಅನ್ವೇಷಿಸಿದ್ದು ಯಾರು, ಅಲ್ಲಿ ಸ್ಥಳೀಯರಿಗೆ ಗೊತ್ತಿರಬೇಕು. ಅದು ಬೇರೆದವ್ರಿಗೆ ವಿಶ್ವದೊಳಗೆ ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗ್ ಬಿರಂಗ್ ಅಂತಕ್ಕಂತಹ ಹಿರಂಬಿಂಗಮ್ ಅಂತಕ್ಕಂತಹ ಒಬ್ಬ ಸಂಶೋಧಕ ಅಲ್ಲಿಯ ಸ್ಥಳೀಯರ ನೆರವಿನಿಂದ ಆ ಮಾಚು ಪಿಚ್ಚುವನ್ನು ಅಗೆದು ಅದನ್ನು ಉತ್ಖನನ ಮಾಡಿ ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಅದನ್ನೆಲ್ಲ ತೋರಿಸಿಕೊಟ್ಟ. ಆದರೆ ಅಲ್ಲಿಯ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ. ಅಂದರೆ ಅಷ್ಟೊಂದು ಶ್ರೀಮಂತವಾದ ಸಾಮ್ರಾಜ್ಯ ಅದು. ಅದನ್ನೆಲ್ಲ ಕೊಳ್ಳುಬಾಕ ದೇಶಗಳು ತಗೊಂಡು ಹೋದವು. ಆದರೆ ಉಳಿದಿದ್ದು ಮಾಚು ಪಿಚ್ಚು ಮಾತ್ರ ಜಗತ್ತಿನ ಎಲ್ಲರಿಗೂ ತೆರೆದು ನಿಂತಿತು. ಇವತ್ತು ಪ್ರವಾಸೋದ್ಯಮಕ್ಕೆ ಪ್ರವಾಸಿಗರಾಗಿ ಯಾರು ನೋಡಬೇಕಂತ ಬರ್ತಾರ ಅವರಿಗೆ ಭವ್ಯ ನಾಗರಿಕತೆಯ ಪಳೆಯುಳಿಕೆಗಳು ಸಿಕ್ಕುವು ಅಂತ ನೇಮಿಚಂದ್ರ ಅವರು ಹೇಳ್ತಾರೆ. ಮಾಚು ಪಿಚ್ಚುವನ್ನು ನೋಡುವಂತಹ ಒಂದು ಕನಸನ್ನು ಮತ್ತೆ ನನಸು ಮಾಡಿಕೊಂಡಂತಹ ಇವರ ಮುಂದಿನ ಕನಸು ಏನಾಗಿತ್ತು ಅಂತಂದರೆ ಅಮೆಜಾನ್ ನದಿಯ ಮೇಲೆ ಹೋಗಬೇಕು. ಅಮೆಜಾನ್ ನದಿಯ ಉದ್ದಗಲಕ್ಕೂ ಇರುವಂತಹ ಹಳ್ಳಿಗಳಲ್ಲಿ ಜನರ ಜೀವನ ಹೆಂಗೈತಿ ಅನ್ನೋದನ್ನು ಕಣ್ಣಾರೆ ಕಟ್ಟಿಕೊಳ್ಬೇಕು ಅಂತ ಇವರು ಹೊರಟವರು. ಹಾಗಾದ್ರೆ ಅಮೆಜಾನ್ ನದಿಯ ಮೇಲೆ ಹೋಗಬೇಕು ಅಂದರೆ ಅಲ್ಲಿ ಹೋಗಲಿಕ್ಕೆ $1,000 ಒಂದು ಕ್ರೂಸ್ ಇದೆ ಅಂತ ಹೇಳ್ತಾರೆ. ಆದರೆ ಇವರು ಹಣವನ್ನು ಖರ್ಚು ಮಾಡಿ ಹೋಗುವಂಥವರಲ್ಲ. ಕಡಿಮೆ ಹಣದಲ್ಲಿ ತಮ್ಮ ಕನಸುಗಳನ್ನು ಕೊಳ್ಳಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಗೆ ಅಷ್ಟೊಂದು ಲಕ್ಸರಿ ಹಡಗು ಬೇಡ, ಅತಿ ಅಗ್ಗದ ಹಡಗಿನಲ್ಲಿ ಜೊತೆಗೆ ನಮಗೆ ಜನಸಾಮಾನ್ಯರು ಅಡ್ಡಾಡಬೇಕು. ಅಂದರೆ ಜನಸಾಮಾನ್ಯರು ಹೆಂಗದಾರ ಅನ್ನೋದನ್ನು ನಾನು ನೋಡಬೇಕು. ಅಂತಹ ಯಾವುದಾದ್ರೂ ಮೋಟಾರ್ ಬೋಟ್ ವ್ಯವಸ್ಥೆ ಇದ್ದರೆ ಹೇಳ್ರಿ ಅಂತ ಹೇಳಿದಾಗ ಕೇವಲ $1,000 ಹೇಳಿದವರು $60 ಬರ್ತಾರೆ. $60 ಒಂದು ಮೋಟಾರ್ ಬೋಟ್ ಅಲ್ಲಿ ವಾರಕ್ಕೆ 1 ಸಾರಿ ಮಾತ್ರ ಅಡ್ಡಾಡ್ತಿರ್ತದೆ. ಇಟಿಕಸ್ನಿಂದ ಬ್ರೆಜಿಲ್ನ ಟೆವತೆಂಗ ಅನ್ನುವಂತಹ ಊರಿಗೆ. ಈಗ ಅವರು ದಕ್ಷಿಣ ಅಮೇರಿಕಾ ಖಂಡದ ಪೆರುವಿನಲ್ಲಿದ್ದರು. ಪೆರು ದೇಶದಿಂದ ಈಗೆಲ್ಲಿ ಹೋಗಬೇಕು, ಬ್ರೆಜಿಲ್ ದೇಶಕ್ಕೆ ದೋಣಿ ಪಯಣದ ಮೂಲಕ ಅಮೆಜಾನ್ ನದಿಯ ಮೂಲಕ ಹೋಗಬೇಕು ಅನ್ನುವಂತಹ ಕನಸನ್ನು ಕೂಡ ಅವರು ನನಸು ಮಾಡಿಕೊಳ್ತಾರೆ. ಅದಕ್ಕಾಗಿ ಸರಿ ಹಾಗಿದ್ರೆ ಆ ಮೋಟಾರ್ ಬೋಟ್ ಮೇಲೆ ನಾವು ಹೋಗ್ತೀವಿ ಅಂದಾಗ ಅದು ಇವರ ಪುಣ್ಯಕ್ಕೆ ಮರುದಿನಾನೇ ಬರೋದಿರುತ್ತೆ. ವಾರಕ್ಕೆ 1 ದಿನ ಬರೋದು, ಮರುದಿನಾನೇ ಇಟಿಕಸ್ನಿಂದ ಹೊರಡೋದಿರುತ್ತೆ. ಅವತ್ತು ಸಾಯಂಕಾಲನೇ ಅವರು ಇಟಿಕಸ್ಗೆ ವಿಮಾನಯಾನದ ಮೂಲಕ ಇಟಿಕಸನ್ನು ತಲುಪಿ ಅಲ್ಲಿಂದ ಮರುದಿನ ಬೋಟನ್ನು ಹಿಡಿಲಿಕ್ಕೆ ಆ ಇಟಿಕಸ್ನ ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ತಾರೆ. ಆ ಹೋಟೆಲ್ನಲ್ಲಿ ಈ ಹೋಟೆಲಿನ ಕೌಂಟರಿನ 2 ಮಹಿಳೆಯರಿಗೂ 1 ಅಕ್ಷರ ಇಂಗ್ಲೀಷ್ ಬರುತ್ತಿರಲಿಲ್ಲ.
ಆದರೂ ನಾವು ಸಂಭಾಷಿಸಿದೆವು, ಬಾಯಿ ತುಂಬ ಮಾತನಾಡಿದೆವು. ಆಕೆ ಕೇಳಿದ್ದು ಏನೋ, ನಾವು ಹೇಳಿದ್ದು ಏನೋ ಭಗವಂತನಿಗೇ ಗೊತ್ತು. ನಾವಂತೂ ಪೆರು ತಲುಪಿದ ಮೇಲೆ ಇಂಗ್ಲೀಷ್ ಕೈಬಿಟ್ಟೆವು. ಕಲಿತರೆ ಈ ಜನರೇ ಒಂದಿಷ್ಟು ಕನ್ನಡ ಕಲಿಯಲಿ ಎಂದು ಇವರೊಡನೆ ಕನ್ನಡದಲ್ಲೇ ಮಾತನಾಡತೊಡಗಿದೆವು. ಭಾರತೀಯರಿಗೆ ಇಂಗ್ಲೀಷ್ ಭಾಷೆಯ ಬಗ್ಗೆ ಎಂತಹ ಭ್ರಮೆ ಇದೆ ಎಂದರೆ, ಇಂಗ್ಲೀಷ್ ಅಂತಾರಾಷ್ಟ್ರೀಯ ಭಾಷೆ, ಇಡೀ ಜಗತ್ತಿಗೆ ಇಂಗ್ಲೀಷ್ ಅರ್ಥವಾಗುತ್ತದೆ ಎಂದು ಭಾವಿಸುತ್ತೇವೆ. ವಾಸ್ತವದಲ್ಲಿ ನೋಡಿದರೆ ಜಗತ್ತಿನ 15%ಕ್ಕೂ ಕಡಿಮೆ ಜನರು ಇಂಗ್ಲೀಷ್ ಬಳಸುತ್ತಾರೆ. ಇದು ನನಗೆ ಬಹಳಷ್ಟು ಇಷ್ಟ ಆಯಿತು. ಯಾಕಂದರೆ ಈ ಭ್ರಮೆಯಲ್ಲಿ ನಾನು ಕೂಡ ಇದ್ದೆ. ಯಾಕಂದ್ರೆ ಎಲ್ಲಾದರೂ ಅಡ್ಡಾಡಬೇಕು, ವಿಶ್ವದೊಳಗೆ ಪರ್ಯಟನೆ ಮಾಡಬೇಕು ಅಂದರೆ ಎಲ್ಲ ಕಡೆ ಇಂಗ್ಲೀಷ್ ಬರ್ತೈತೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೆ. ಆದರೆ ನೇಮಿಚಂದ್ರ ಅವರು ಅವರ ಅನುಭವದ ಮೇಲೆ ಹೇಳಿದ ಮಾತಿನ ಪ್ರಕಾರ 15%ಕ್ಕೂ ಕಡಿಮೆ ಜನರಿಗೆ ಇಂಗ್ಲೀಷ್ ಬರುತ್ತೆ. ಅದಕ್ಕಾಗಿ ಅವ್ರ ಜೊತೆ ನಾ ಇಂಗ್ಲೀಷ್ ಯಾಕೆ ಮಾತಾಡಲಿ, ಅವ್ರಿಗೆ ಹೆಂಗಿದ್ರು ತಿಳಿಯೋದೇ ಇಲ್ಲ, ಕನ್ನಡದಲ್ಲೇ ಮಾತಾಡ್ಬಿಡೋಣ ಅಂತಂದು ಏನು ಹೇಳಿದರು ಏನು ಮಾತಾಡಿದ್ರು ಗೊತ್ತಿಲ್ಲ, ಅಭಿನಯದ ಮೂಲಕ ಅವರು ತಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ಕೊಂಡ್ರು. ಮರುದಿನ 5 ಗಂಟೆಗೆ ಅವರು ದೋಣಿಯ ಮೇಲೆ ಹೋಗಬೇಕಾಗಿತ್ತು. ದೋಣಿಯ ನಿಲ್ದಾಣಕ್ಕೆ ಬರ್ತಾರೆ. ಈಗ ಅವರು ಪೆರುವಿನಿಂದ ಎಲ್ಲಿಗೆ ಬಂದಿದ್ದರು, ಬ್ರೆಜಿಲಿಗೆ ಹೋಗಬೇಕಾಗಿತ್ತು. ಪೆರುವಿನಿಂದ ಬ್ರೆಜಿಲ್ ದೇಶಕ್ಕೆ ಪಯಣವನ್ನು ಬೆಳೆಸಬೇಕಾಗಿತ್ತು. ಹೆಂಗಿತ್ತು ಅಲ್ಲಿಯ ದೋಣಿ ನಿಲ್ದಾಣ, ಭಾಳ ಚಂದ ಬರೀತಾರೆ. ಸಣ್ಣ ಮಂಕು ದೀಪದ ಕಿರಿದಾದ ಕತ್ತಲಗೂಡಿನ ಸುರಂಗದಂತೆ ಕಾಣುತ್ತಿತ್ತು ದೋಣಿ ನಿಲ್ದಾಣ. ಕಣ್ಣು ಹೊಂದಿಸಿಕೊಂಡು ಒಂದಿಷ್ಟು ಮುಂದೆ ಬಂದರೆ ಕಂಡದ್ದೇನು, ಕತ್ತಲಲ್ಲಿ ಕಪ್ಪು ನೀರಿನ ಮೇಲೆ ಅಂತರ್ಗಂಗೆ ತೇಲುತ್ತಿತ್ತು. ಮಾಲತಿ ಏಕದಂ ಗಾಬರಿಯಾದರು. ಪೆರುವಿನಿಂದ ಬ್ರೆಜಿಲ್ಗೆ ಹೋಗುವ ಅಂತಾರಾಷ್ಟ್ರೀಯ ಬೋಟ್ ನಿಲ್ದಾಣದ ನಿರೀಕ್ಷೆಯಲ್ಲಿ ಅವರಿದ್ದರು. ಅಂತಾರಾಷ್ಟ್ರೀಯ ಬೋಟ್ ನಿಲ್ದಾಣ ಅಂದರೆ ಎಷ್ಟು ಹೈಫೈ ಇರಬೇಕು, ಆದರೆ ಅಲ್ಲಿ ಏನೈತಿ, ಒಂದು ಸರಿಯಾಗಿ ಲೈಟಿನ ವ್ಯವಸ್ಥೆ ಕೂಡ ಇಲ್ಲ. ಸಣ್ಣ ಮಂಕು ದೀಪಗಳದಾವು, ನೀರಿನ ತುಂಬೆಲ್ಲ ಅಂತರ್ಗಂಗೆ ಬೆಳೆದೈತಿ. ಇಲ್ಲಿ ಒಂದು ಬೋಟ್ ಬಂದು ನಮ್ಮನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಒಯ್ತೈತಿ ಅಂದ್ರೆ ಟ್ಯಾಕ್ಸಿ ಅವ ನಮಗೇನೋ ಮೋಸ ಮಾಡ್ಯಾನ, ನಮ್ಮನ್ನು ಸರಿಯಾದ ಸ್ಥಳಕ್ಕೆ ದೋಣಿ ನಿಲ್ದಾಣಕ್ಕೆ ಆತ ತಂದು ನಿಲ್ಲಿಸಿಲ್ಲ, ಕೇಳ್ರಿ ಅಂತ ಮಾಲತಿಯವರು ತುಂಬ ಆತಂಕಪಟ್ಟಾಗ ನೇಮಿಚಂದ್ರ ಅವರು ಅಲ್ಲಿ ಸ್ಥಳೀಯರನ್ನು ಚೌಕಾಶಿ ಮಾಡಿದಾಗ, ಇಲ್ಲ ದೋಣಿ ಇಲ್ಲೇ ಬರುತ್ತಾ, ತವತಂಗಕ್ಕೆ ಹೋಗುತ್ತಾ, ಅದು ಬ್ರೆಜಿಲ್ ದೇಶಕ್ಕೆ ಹೋಗುವಂತಹ ದೋಣಿ ಅನ್ನೋದು ಇವರಿಗೆ ಕನ್ಫರ್ಮ್ ಆಗುತ್ತೆ. ಆ ಒಂದು ಸಣ್ಣದಾದಂತಹ ಮೋಟಾರ್ ಬೋಟಿನಲ್ಲಿ ಇವರಿಬ್ಬರು ಪ್ರಯಾಣ ಮಾಡ್ತಾ ಹೋಗ್ತಾರೆ. ನಡುವೆ ಹಲವಾರು ಹಳ್ಳಿಗಳು ಬರ್ತವೆ. ಆ ಹಳ್ಳಿಗಳಲ್ಲಿ ಆ ಬೋಟ್ ವಾರಕ್ಕೆ ಒಂದು ಸರಿ ಬರೋದ್ರಿಂದ ಅವರು ಇವರಿಗೆ ಡ್ರೈವರ್ ಕಡೆ ಏನೋ ಪಾರ್ಸಲ್ಗಳನ್ನು ಕೊಡ್ತಾ ಇರ್ತಾರೆ. ಆ ನಾವಿಕ ಆ ಪಾರ್ಸಲನ್ನು ಮತ್ತೆ ಮುಂದಿನ ಊರಿಗೆ ಕಳಿಸ್ತಾ ಇರ್ತಾನೆ. ಅಂದರೆ ಈ ದೋಣಿ ಏನಾಗಿತ್ತು, ಅಲ್ಲಿಯ ಅಮೆಜಾನ್ ನದಿಯ ಮಗ್ಗಲಿನ ಊರುಗಳಿಗೆ ಅಂದರೆ ಒಂದು ವ್ಯವಹಾರವನ್ನು ನಡೆಸುವಂತಹ ಒಂದು ಸಂಪರ್ಕ ಮಾಧ್ಯಮವಾಗಿ ಅವರಿಗೆ ಅಲ್ಲಿ ಇತ್ತು. ಅಲ್ಲಿಯ ಚಿತ್ರಗಳನ್ನು ಅವ್ರು ಹಾಕಿದ್ದಾರೆ. ಹೆಂಗೈತೆ ಅಂತಂದರೆ ಅಗದಿ ಮರದ ಹಲಿಗೆಯ ಮೇಲೆ ಇರುವಂತಹ ಮನೆಗಳು. ಆ ಮನೆ ಅಂಗಳ ಅಂದ್ರೇ ಅಮೆಜಾನ್ ನದಿ. ಅಂಗಳ ಅಂದರೆ ಅಲ್ಲಿ ನೆಲನೇ ಇಲ್ಲ. ಮುಂದೆ ಬೀದಿ ಅಂದ್ರೇ ಅಮೆಜಾನ್ ನದಿ. ಅಮೆಜಾನ್ ನದಿಯ ಸಾಮೀಪ್ಯವನ್ನು ಅವರು ಈ ಶಬ್ದಗಳ ಮೂಲಕ ಮಾತ್ರವಲ್ಲ, ಆ ಭಾವಚಿತ್ರಗಳಲ್ಲೂ ಕೂಡ ನಮಗೆ ಚಿತ್ರಗಳ ಮೂಲಕ ಕೂಡ ನಮ್ಮ ಕಣ್ಣು ಕಟ್ಟುವಂತೆ ಅವರು ಹೇಳ್ತಾ ಹೋಗ್ತಾರೆ. $60 ದೋಣಿ ಪಯಣ, ತೀರ ಬಿಟ್ಟು 10 ನಿಮಿಷದಲ್ಲಿ ನದಿಯ ವಿಸ್ತಾರದ ನಡುವೆ ನಮ್ಮ ಪುಟ್ಟ ದೋಣಿಯೊಂದು ಬಿಂದು. ಬಂಗಾರ ನೀರ ಕಡಲಾಚೆ ದೂರ, ಇದು ನೀಲ ತೀರ ಎಂದು ಹಾಡಿಕೊಂಡೆ. ನೀಲಿ ಆಗಸ, ನೀಲ ನದಿ, ನನ್ನ ಕಣ್ಣಿನಲ್ಲಿ ಸೂರ್ಯನಿದ್ದ. ನಡುವೆ ಗಾಜಿಲ್ಲ, ಅಡ್ಡಿಲ್ಲ, ತಡೆಯಿಲ್ಲ. ಅಮೆಜಾನ್ ಒಳಗಿತ್ತು, ಹೊರಗಿತ್ತು, ಸುತ್ತಲೂ ಹರಡಿ ನಿಂತಿತ್ತು. ಅದೇ ನಾವು ಕ್ರೂಸ್ನಲ್ಲಿ ಹೋದರೆ ಸುರಕ್ಷತೆಗಾಗಿ ಎಲ್ಲ ಗಾಜು ಇರ್ತಾವೆ, ಅಡ್ಡ ಪರದೆಗಳಿರ್ತಾವೆ. ಆದರೆ ಇವರು ಅಮೆಜಾನ್ ನದಿಗೆ ತೆರೆದುಕೊಂಡು ಹೇಗೆ ಅಮೆಜಾನ್ ನದಿಯ ಉದ್ದಕ್ಕೂ ಜನರೊಂದಿಗೆ ಇವರು ಬೆರೆತರು ಅನ್ನೋದನ್ನು ಹೇಳ್ತಾರೆ. ಅದರ ಜೊತೆಗೆ ಅಮೆಜಾನ್ ನದಿಯ ವರ್ಣನೆ ಕೂಡ ಇದರಲ್ಲಿ ತುಂಬ ಇದೆ. ಅದನ್ನೆಲ್ಲ ಹೇಳ್ತಾ ಹೋದರೆ ಬಹಳಷ್ಟು ಸಮಯ ಆಗುತ್ತೆ. ಆ ಬೋಟಿನಲ್ಲಿ ಒಂದು ವಿಷಯ ಹೇಳ್ತಾರೆ. ಈ ಬೋಟಿನಲ್ಲಿ ನನಗೆ ಮಿನಿ ಭಾರತವೇ ಕಂಡಿತ್ತು. ಬೋಟಿನವ ತಾನು ತಿನ್ನುತ್ತಿದ್ದ ಚಾಕ್ಲೇಟನ್ನು ಎಲ್ಲರಿಗೂ ಹಂಚಿದ. ಹಿಂದೆ ಕುಳಿತ ದಂಪತಿಗಳು ಬಿಸ್ಕೆಟ್ ತೆಗೆದು ದೋಣಿಯ ತುಂಬ ಹಂಚಿದರು. ಈ ಹಂಚಿ ತಿನ್ನುವ, ಎದುರಿಗಿನವರನ್ನು ಕೇಳುವ ಭಾರತೀಯ ಸಂಪ್ರದಾಯ ಸಾವಿರ ಮೈಲುಗಳಾಚೆ ಈ ಪೆರುವಿನಲ್ಲಿ ಮತ್ತೆ ಕಂಡುಬಂದಿತು. ಎಲ್ಲ ಪುರಾತನ ಸಂಸ್ಕೃತಿಗಳು ಹಂಚಿ ತಿನ್ನುವ, ಪರಸ್ಪರ ಅವಲಂಬಿತ ಸಾಮಾಜಿಕ ವ್ಯವಸ್ಥೆಯ ಮೇಲೆ ನಿಂತಿದ್ದು, ಬೇರಿಲ್ಲದೆ ಬೆಳೆದ ಕೊಳ್ಳುಬಾಕ ದೇಶಗಳು
ವ್ಯಕ್ತಿ ಸ್ವಾತಂತ್ರ್ಯದ ಪರಮಾವಧಿಯಲ್ಲಿ ಮನುಷ್ಯನನ್ನು ದ್ವೀಪವಾಗಿಸಿವೆ. ಭಾರತ ಆಗಲಿ ಪೆರು ಆಗಲಿ ಬೇರೆ ಅಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಪುರಾತನ ಸಂಸ್ಕೃತಿಯಿಂದ ಬಂದಂಥವು. ಅದಕ್ಕಾಗಿ ಹಂಚಿ ತಿನ್ನುವಂತಹ ಮತ್ತು ಮಾನವೀಯ ಸಂಬಂಧಗಳಿಗೆ ಬೆಲೆಯನ್ನು ಕೊಡುವಂತಹ ದೇಶಗಳು. ಕೊಳ್ಳಬಾಕ ದೇಶಗಳು ಅಂದರೆ ಶ್ರೀಮಂತ ರಾಷ್ಟ್ರಗಳು. ಅಲ್ಲಿ ಯಾವುದೇ ಬೇರಿಲ್ಲ. ಅಲ್ಲಿ ಮನುಷ್ಯನೇ ಏನಾಗ್ಯಾನ ಅಂತಂದ್ರೆ ಒಂದು ದ್ವೀಪ ಆಗ್ಯಾನ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ಅಮೆಜಾನ್ ನದಿಯ ಪಯಣವನ್ನು ಮಾಡಿ ಇವರು ತವತಿಂಗವನ್ನು ತಲುಪ್ತಾರೆ. ತವತಿಂಗ ಇದು ಬ್ರೆಜಿಲ್ ದೇಶ. ಈಗ ಪೆರುವಿನಿಂದ ಅವರು ದೋಣಿ ಪಯಣದ ಮೂಲಕ ಬ್ರೆಜಿಲ್ ದೇಶಕ್ಕೆ ಬಂದರು. ಅಲ್ಲಿ ಇವರಿಗೆ ಒಂದು ದಿನದ ಕಾಲಾವಕಾಶ ಇತ್ತು, ಮರುದಿನ ಮರಳಿ ಹೋಗಲಿಕ್ಕೆ. ಅಲ್ಲಿ ನೋಡುವಂಥ ಸ್ಥಳಗಳೇನು ಇರಲಿಲ್ಲ. ಹಾಗಿದ್ರೆ ನಾನು ತವತಿಂಗದಲ್ಲೇ ಸ್ವಲ್ಪ ಅಡ್ಡಾಡೋಣ ಅಂತ ಇಬ್ಬರು ಗೆಳತಿಯರು ಹೊರಟಾಗ ಕಾಲ್ನಡಿಗೆಯಲ್ಲೇ ಹೋಗ್ತಾ ಹೋಗ್ತಾ ಮುಂದೆ ಹೋದ ಹಾಗೆ ಒಂದು ಮೈಲುಗಲ್ಲಿನ ಮೇಲೆ ಕೊಲಂಬಿಯಾ ಅಂತ ಬರೆದಿದ್ರು. ಸ್ವಲ್ಪ ಲೇಖಕಿಯರಿಗೆ ಆತಂಕ ಆಯಿತು, ಇದೇನು ಕೊಲಂಬಿಯಾ ಅಂತ ಬರ್ದಾರಲ್ಲ, ಇಲ್ಲ ಏನೋ ಇರ್ಬೋದು ಬಿಡ ಅಂತ ಮತ್ತೆ ಮುಂದೆ ಹೋಗ್ತಾರೆ. ಮತ್ತೆ ಅಲ್ಲೂ ಕೂಡ ಕೊಲಂಬಿಯಾ ಅಂತಿತ್ತು. ಆಗ ಇವರು ಪೇಚಿಗೆ ಸಿಕ್ಕಾಕ್ಕೊಂಡ್ರು. ಹಾಗಿದ್ರೆ ಇದು ಕೊಲಂಬಿಯಾನ ಅಂತ ಅಲ್ಲಿ ಜನರಿಗೆ ಚೌಕಾಶಿ ಮಾಡಿದಾಗ ಅವರು ಹೌದು ಇದು ಕೊಲಂಬಿಯಾ. ಅವಾಗ ಮಾಲ್ತಿಯವರು ಕೇಳ್ತಾರೆ, ಬ್ರೆಜಿಲ್ನಲ್ಲಿ ಕೊಲಂಬಿಯಾ ಬರ್ತದ? ಆದರೆ ನೇಮಿಚಂದ್ರ ಅವರು ಹೇಳ್ತಾರೆ, ನನಗೆ ನನ್ನ ಮಗಳಿಗೆ ಭೂಗೋಳ ಪಾಠವನ್ನು ಮಾಡಿ ನೆನಪಿತ್ತು, ಕೊಲಂಬಿಯಾ ಅನ್ನೋದು ಬ್ರೆಜಿಲ್ ದೇಶದ ಮಗ್ಗಲು ದೇಶ. ಪೆರು ದೇಶವನ್ನು ದಾಟಿ ಈಗೆಲ್ಲ ಬಂದಿದ್ರು ಅವರು ಬ್ರೆಜಿಲ್ಗೆ ದೋಣಿ ಪಯಣದ ಮೂಲಕ ಬಂದಿದ್ದರು. ಬ್ರೆಜಿಲ್ ದೇಶದಿಂದ ಕೊಲಂಬಿಯಾ ದೇಶಕ್ಕೆ ನಾವು ಕಾಲ್ನಡಿಗೆಯಲ್ಲಿ ಇಷ್ಟು ಸರಳವಾಗಿ ಬರ್ತೀವಿ ಅಂದರೆ ಅವ್ರಿಗೆ ನಂಬಲಿಕ್ಕೆ ಆಗಲಿಲ್ಲ. ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಯಾವುದೇ ಅಲ್ಲಿ ಚೆಕ್ ಪೋಸ್ಟ್ಗಳು ಇಲ್ಲ. ಹಾಗಿದ್ರೆ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಾಗೆ ಹೋಗೋದು ತಪ್ಪು. ಅಲ್ಲೇನಾದರೂ ಸಿಕ್ಕಾಕೊಂಡ್ರೆ ಎಷ್ಟೊಂದು ಸಮಸ್ಯೆ ಅಂತ ಇಬ್ಬರು ಗಡಿಬಿಡಿ ಆಗ್ತಾರವರು. ಆದರೆ ಚೆಕ್ ಪೋಸ್ಟ್ಗಳೇ ಇಲ್ಲ ಅಂದಾಗ ಅಲ್ಲಿ ಗಡಿ ಸಮಸ್ಯೆ ಇರಲಿಕ್ಕಿಲ್ಲ. ಹೆಂಗಿದ್ರೂ ಅನಾಯಾಸವಾಗಿ ಬಂದೇ ಬಿಟ್ಟಿವಿ, ನೋಡೇ ಬಿಡೋಣ ಮುಂದೊಂದು ಕೈ ಅಂತ ಅಂದವರು ಕೊಲಂಬಿಯಾ ದೇಶದಲ್ಲೂ ಕೂಡ ಮುಂದೆ ಅಡ್ಡಾಡಲಿಕ್ಕೆ ಹೋಗ್ತಾರೆ. ಆವಾಗ ಅವರು ಬರೀತಾರ, ನನಗೆ ಈ ರೀತಿಯ ಗಡಿ ದಾಟಿ ಬಂದಂತಹ ನಾರಾಯಣವರ ಕಥೆಗಳು ಗೊತ್ತಿರಲಿಲ್ಲ. ಭಾರತದಿಂದ ಪಾಕಿಸ್ತಾನಕ್ಕೆ ಹೀಗೆ ಅಚಾನಕ್ಕಾಗಿ ಹೋದಂತಹ ನಾರಾಯಣವರು ದಶಕಗಳ ಕಾಲ ಕತ್ತಲ ಕೋಣೆಯಲ್ಲಿ ಕೊಳತ್ರಂತೆ. ಅಂತಹ ಒಂದು ಕಥೆಗಳು ನನಗೆ ಹೋಗಿ ಬಂದಿದ್ದು ಗೊತ್ತಾದವು. ಅವೆಲ್ಲ ಗೊತ್ತಿದ್ರೆ ನಾನು ಕೊಲಂಬಿಯಾಕ್ಕೆ ಹೋಗಕ್ಕೆ ಅಂಜ್ತಿದ್ನೋ ಏನೋ. ಅದಕ್ಕೆ ಹೇಳ್ತಾರೆ ಹಿರಿಯರು ಭಾಳ ಶಾಣೆ ಆಗಬಾರ್ದಂತ. ಕೆಲವೊಂದು ಸರಿ ನಮ್ಮ ಅಜ್ಞಾನ ಅಥವಾ ನಮ್ಮ ಪೆದ್ದುತನನೇ ನಮಗೇನು ಕೊಡ್ತೈತಿ, ಸಂತೋಷವನ್ನು ಕೊಡ್ತೈತಿ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ. ಕೊಲಂಬಿಯಾದಲ್ಲಿ ಇವರು ಅಡ್ಡಾಡುವಾಗ ಅಲ್ಲಿ ಮೋಪೆಡ್ನಿಂದ ಹಾರಿದಂತಹ ಒಬ್ಬಾಕಿ ಹುಡುಗಿ, ಹಲೋ ಕೈಸೆ ಹೇ ಆಪ್, ನಮಸ್ತೆ ಅಂತ. ಇಂಗ್ಲೀಷೇ ಬರೋದಿಲ್ಲ ಅಂಥದ್ರಲ್ಲಿ ಹಿಂದಿಯನ್ನು ಕೇಳಿ ಇವರು ಹಾವು ಹಾರಿಬಿಡ್ತಾರೆ. ಅಂದರೆ ಹಿಂದಿ ಹೆಂಗೆ ಬಂತು ಇವಳಿಗೆ ಅಂತ ಅವರು ಅಲ್ಲಿ ಪರಿಚಯವನ್ನು ಮಾಡಿಕೊಂಡಾಗ ಆಕೆ 2 ವರ್ಷಗಳ ಕಾಲ ವಿದ್ಯಾಭ್ಯಾಸಕ್ಕಾಗಿ ದೆಹಲಿಯಲ್ಲಿ ಇದ್ಲು. ಅಲ್ಲಿ ಹಿಂದಿಯನ್ನು ಕಲಿತು ಭಾರತೀಯರ ಜೊತೆಗೆ ಒಡನಾಟ ಇದ್ದಿದ್ದರಿಂದ ಅವಳು ತುಂಬ ಆತ್ಮೀಯತೆಯಿಂದ ಇವ್ರ ಜೊತೆಗೆ ಮಾತಾಡಿ ಮಧ್ಯಾಹ್ನ ಒಂದು ಸಸ್ಯಾಹಾರಿ ಊಟವನ್ನು ಮಾಡಿಸಿ ಅಲ್ಲೇ ನೋಡ್ರಿ ಈಕೆಯಿಂದ ಒಂದಿಷ್ಟು ಅತ್ಯದ್ಭುತ ಸ್ಪ್ಯಾನಿಷ್ ಪದಗಳನ್ನು ಕಲಿತೆವು. ಬೋನಾ ಎಂದರೆ ಟಾಯ್ಲೆಟ್, ದಾಮಾ ಎಂದರೆ ಹೆಂಗಸರು, ಅಂದರೆ ನಾವು ದಾಮಾ ಬೋನಾಗೆ ಹೋಗಬೇಕು ಎಂದು ತಿಳಿದೆವು. ಈಗಾಗಲೇ ಅವ್ರ ಟೂರ್ ಮುಗ್ಯಾಕೆ ಬಂದೈತೆ ಮುಕ್ಕಾಲು ಪಾಲು. ಈಗ ಅವ್ರಿಗೆ ಗೊತ್ತಾಗೈತಿ. ಯಾಕಂದರೆ ಇದು ಮೂಲಭೂತ ಅವಶ್ಯಕತೆಗಳು ಅಂದರೆ ಎಷ್ಟೊಂದು ಕಿರಿಕಿರಿಯನ್ನು ಉಂಟು ಮಾಡ್ತವೆ. ಇವೆಲ್ಲ ಗೊತ್ತಿರಬೇಕು ನಮಗೆ. ಇವರು ಹಿಂದೆ ಅರಿಕೀಪಾಗೆ ಹೋದಾಗ ಇದೆಲ್ಲ ಸಮಸ್ಯೆಗಳನ್ನು ಎದುರಿಸಿರ್ತಾರವರು. ಆದರೆ ಅವ್ರಿಗೆ ಭಾಷೆ ಬರೋಂಗಿಲ್ಲ, ಅದನ್ನ ಹೆಂಗೆ ಅಭಿನಯ ಮಾಡಿ ತೋರಿಸ್ಬೇಕು. ಅದಕ್ಕಾಗಿ ಭಾಳಷ್ಟು ಕಷ್ಟಪಟ್ಟಿರ್ತಾರೆ. ಈ ಶಬ್ದಗಳನ್ನು ನಾವು ಆ ಹುಡುಗಿಯಿಂದ ಕಲ್ತ್ವಿ, ಇನ್ನು ಮುಂದೆ ಇವುಗಳನ್ನು ನಾವು ಬಳಸ್ಬೋದು ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಈ ರೀತಿಯಾಗಿ ಅವರು ಪೆರು ದೇಶದಿಂದ ಬ್ರೆಜಿಲ್ ದೇಶದಿಂದ ಕೊಲಂಬಿಯಾ ದೇಶಕ್ಕೆ ಹೋಗಿ ಮರಳಿ ಪೆರುವಿಗೆ ಬರ್ತಾರೆ. ಅವರ ಇನ್ನೊಂದು ಕನಸಿತ್ತು, ನಾನು ಅಮೆಜಾನ್ ನದಿಯಲ್ಲೆಲ್ಲ ಅಡ್ಡಾಡಿದೆ, ಇನ್ನು ಅಮೆಜಾನ್ ಕಾಡಿನಲ್ಲಿ ಒಂದು ರಾತ್ರಿಯನ್ನು ಕಳೀಬೇಕು, ಅಮೆಜಾನ್ ಕಾಡಿನಲ್ಲಿ ಅಮೆಜಾನ್ ನದಿಯಲ್ಲಿ ನಾನು ತೇಲಬೇಕು ರಾತ್ರಿ ಅನ್ನುವಂತಹ ಕನಸೊಂದಿತ್ತು. ಆ ಕನಸನ್ನು ಇವರು ನನಸು ಮಾಡಿಕೊಳ್ಳಿಕ್ಕೆ ಅಲ್ಲಿ ಒಬ್ಬ ಟೂರಿಸ್ಟನ್ನು ಭೇಟಿಯಾಗಿ ಒಂದು ಪ್ರವಾಸವನ್ನು ಏರ್ಪಡಿಸಿ ಅವರಿಗೆ ತಮ್ಮ ಕನಸುಗಳನ್ನು ಹೇಳ್ಕೊಳ್ತಾರೆ. ಅಂದರೆ ಏನೇನನ್ನು ನೋಡಬೇಕು ಅಂತ. ಮತ್ತಿಬ್ಬರು ಒಟ್ಟು 4 ಜನ ಒಂದು ಪ್ರವಾಸ ಸಿದ್ಧಪಡಿಸಿದೆವು. ನಾವು ಬಯಸಿದ್ದಕ್ಕಿಂತ ಹೆಚ್ಚು ತೋರಿಸುವುದಾಗಿ ಆತ ಹೇಳಿದ. ಅದೃಷ್ಟ ಅರಸಿ ಹೋದವರಿಗೆ ಮಾತ್ರ ದಕ್ಕುತ್ತದೆ. ಅದೃಷ್ಟ ಅಂತ ನಾವು ಮನೆಯೊಳಗೆ ಕುಂತ್ರ ದಕ್ಕಲ್ಲ, ಅದು ಅರಸಿ ಹೋದವರಿಗೆ ಮಾತ್ರ
ದಕ್ಕುತ್ತದೆ. ಹೀಗೆ ಆತ ಅಮೆಜಾನ್ ಕಾಡಿನಲ್ಲಿ ಇವರಿಗೆ ಒಂದು ರಾತ್ರಿ ಉಳಿಲಿಕ್ಕೆ ಮತ್ತು ಅಮೆಜಾನ್ ಕಾಡಿನಲ್ಲಿ ಅಡ್ಡಾಡಿಸ್ಲಿಕ್ಕೆ ಒಂದು ಪ್ರವಾಸವನ್ನು ಏರ್ಪಡಿಸಿ ಇವರನ್ನು ಜಂಗಲ್ ಲಾಡ್ಜ್ ಅಂತಕ್ಕಂತಹ ಒಂದು ಲಾಡ್ಜ್ಗೆ ತೊಗೊಂಡು ಬರ್ತಾನೆ. ಹಾಗಾದ್ರೆ ಲಾಡ್ಜ್ ಹೆಂಗಿತ್ತು? ಲಾಡ್ಜ್ ಅಂದರೇನು? ಮಳೆ ಬಂದರೆ ತಡೆಯುವಂತಹ ಮರದ ತಾರಸಿಯ ಒಂದು ಕೋಣೆ, ಉಳಿದಂತೆ 3 ಕಡೆಗೂ ಸೊಳ್ಳೆಯ ಪರದೆಯ ಪಾರದರ್ಶಕ ಗೋಡೆಗಳು. ಲಾಡ್ಜ್ ಅಂದರೆ ಅದೇನು ಹೈಫೈ ಲಾಡ್ಜ್ ಅಲ್ಲ, ಅದು ಕಾನನದ ಮೌನವನ್ನು ಕದಡದಂತೆ ಇತ್ತು ಅಂತ ಬರೀತಾರೆ ಅವರು. ಅಂದರೆ ಕೇವಲ ಮಳೆ ಬಂದರೆ ಮಾತ್ರ ನಮಗೆ ರಕ್ಷಣೆ, ಸುತ್ತಲೂ ಸೊಳ್ಳೆಯ ಪರದೆಯಂತಹ ಗೋಡೆಗಳು ಮಾತ್ರ ನಮ್ಮನ್ನು ಅಮೆಜಾನ್ ಕಾಡಿನಿಂದ ಬೇರ್ಪಡಿಸಿದ್ವು. ಜೊತೆಗೆ ಇಲ್ಲಿ ವಿದ್ಯುತ್ ದೀಪ, ಆಧುನಿಕ ಸವಲತ್ತು ಯಾವುದೂ ಇರಲಿಲ್ಲ. ಕಾಡಿನ ಪರಿಸರವನ್ನು, ಕಾನನದ ಮೌನವನ್ನು ಕಲಕದಂತೆ ಕಟ್ಟಿದ ಅತ್ಯಂತ ಸರಳ ಲಾಡ್ಜ್. ಇಂತಹ ಒಂದು ಲಾಡ್ಜ್ನಲ್ಲಿ ಇವರು ರಾತ್ರಿಯನ್ನು ಹೇಗೆ ಕಳೀತಾರೆ, ರಾತ್ರಿಯಲ್ಲಿ ಅಲ್ಲಿಯ ಜೀರುಂಡೆಯ ಸಪ್ಪಳ ಇರ್ಬೋದು ಅಥವಾ ವಿವಿಧ ಪ್ರಾಣಿಗಳ ಸಪ್ಪಳವನ್ನು ಯಾವ ರೀತಿಯಾಗಿ ಆಸ್ವಾದಿಸ್ತಾರೆ ಅನ್ನೋದನ್ನು ಈ ಪುಸ್ತಕ ಓದಿನೇ ತಿಳಿಬೇಕು. ಅದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮರುದಿನ ಇವರು ಅಮೆಜಾನ್ ಕಾಡಿನಲ್ಲಿ ಅಲಿಬೇಕು ಅಂದಾಗನೇ ಇವ್ರ ಗೆಳತಿಗೆ ಒಂದು ಕೀಟ ಕಡಿದು ಮೈ ತುಂಬ ಗಾಬರಿ ಬಿಡ್ತಾವೆ. ಆವಾಗ ಇವರು ಶಾಮ ಅಂತಕ್ಕಂತಹ ವೈದ್ಯರ ಕಡೆಗೆ ಹೋಗ್ತಾರೆ. ಅಂದರೆ ಕಾಡಿನ ಜನರ ಒಬ್ಬ ವೈದ್ಯರು. ಅವರು ಹೆಂಗೆ ಶಾಮ ಆದರು ಅದ್ರ ಬಗ್ಗೆ ಎಲ್ಲ ಅವರು ವಿವರಣೆಯನ್ನು ಕೊಡ್ತಾರೆ. ಅಲ್ಲಿಯ ಔಷಧೀಯ ಸಸ್ಯಗಳು, ಆ ಔಷಧೀಯ ಸಸ್ಯಗಳು ನಮ್ಮ ಭಾರತದ ಔಷಧೀಯ ಸಸ್ಯಗಳು, ಅವು ಏನು ಬೇರೆ ಇಲ್ಲ, ಎಲ್ಲನೂ ಕೂಡ ಒಂದೇ. ಆದರೆ ಯಾವ ರೀತಿಯಾಗಿ ಶ್ರೀಮಂತ ರಾಷ್ಟ್ರಗಳು ಈ ಆದಿವಾಸಿಗಳ ಜ್ಞಾನವನ್ನು ಕೂಡ ತಾವು ದೋಚಿಕೊಂಡು ಹೋಗಿ ತಮ್ಮ ಪೇಟೆಂಟನ್ನು ಹಾಕಿಸ್ಕೊಂಡು ತಮ್ಮ ಕೊರಳಿಗೆ ಹಾರವನ್ನು ಹಾಕ್ಕೊತಾರೆ. ಇವರು ಸಾವಿರ ವರ್ಷಗಳಿಂದ ಅವಲೋಕನ ಮಾಡಿ ಕಾಡಿನ ನಿವಾಸಿಗಳು ಯಾವ ರೋಗಕ್ಕೆ ಯಾವ ಮದ್ದು ಅನ್ನೋದನ್ನು ಆ ಗಿಡದ ಮೂಲಕ ಅವ್ರು ಕಂಡು ಹಿಡಿದಿರ್ತಾರೆ. ಆದರೆ ಇವರು ಯಾವಾಗೋ ಒಮ್ಮೆ ಹೋಗಿ ಆ ಜ್ಞಾನವನ್ನು ಕಬಳಿಸಿಕೊಂಡು ತಮ್ಮದೇ ಜ್ಞಾನ ನಾವು ಕಂಡುಹಿಡಿದೀವಿ ಅಂತಂದು ಎಲ್ಲ ಜಗತ್ತಿಗೆ ಸಾರಿ ಹೇಳ್ತಾರೆ. ಹಿಂಗೆ ಅಮೆಜಾನ್ ಕಾಡಿನ ಸಂಪತ್ತನ್ನು ಮಾತ್ರವಲ್ಲ, ಅಲ್ಲಿಯ ಜ್ಞಾನವನ್ನು ಕೂಡ ಈ ಕೊಳ್ಳುಬಾಕ ದೇಶಗಳು ದೋಚಿಕೊಂಡುವು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇನ್ನು ಅಮೆಜಾನ್ ಕಾಡಿನಲ್ಲಿ ರಾತ್ರಿಯಲ್ಲಿ ಇವರಿಗೆ ದೋಣಿಯಲ್ಲಿ ಹೋಗಬೇಕಾಗಿರ್ತೈತಿ. ಅದನ್ನು ಬರೀತಾರೆ. ಅಮೆಜಾನ್ ಕಾಡು ರಾತ್ರಿಯ ಕಗ್ಗತ್ತಲು, ಹೊಳೆಯುವ ನಕ್ಷತ್ರಗಳ ರಾತ್ರಿ, ಕಾಡಿನ ಸದ್ದುಗಳು ಮಾತ್ರ ಇಲ್ಲಿಯ ನೀರವತೆಯನ್ನು ಒಡೆಯುತ್ತಿದ್ದೆವು. ಈಗ ಹೊರಟೆವು ನದಿಯ ಮೇಲೆ ರಾತ್ರಿ ಪಯಣಕ್ಕೆ. ರಾತ್ರಿಯ ಕತ್ತಲಲ್ಲಿ ದೋಣಿ ಅತಿ ಕಿರಿದು ಉಪನಿಧಿಯ ಹಾದಿಯಲ್ಲಿ ಹೊರಟಿತು. ಹೀಗೆ ಅವರು ರಾತ್ರಿ ಹೆಂಗೆ ಅಮೆಜಾನ್ ನದಿಯ ಮೇಲೆ ಪ್ರಯಾಣವನ್ನು ಮಾಡಿದರು, ಅದು ಎಷ್ಟೊಂದು ಅತ್ಯದ್ಭುತವಾಗಿತ್ತು ಅನ್ನೋದನ್ನು ಕೂಡ ಇವರು ತುಂಬ ಚಂದ ವರ್ಣಿಸಿದ್ದಾರೆ. ಇನ್ನು ಅಲ್ಲಿಂದ ಆ ದಕ್ಷಿಣ ಅಮೇರಿಕಾದ ನೇಟಿವ್ಸ್ಗಳನ್ನು, ಮೂಲ ನಿವಾಸಿಗಳನ್ನು ನೋಡಲಿಕ್ಕೆ ಹೊರಡ್ತಾರೆ. ಅಲ್ಲಿ ಇವರು ಮಾಲತಿಯವರಿಗೆ ತೋರಿಸ್ಬೇಕಾಗಿರ್ತೈತಿ. ಇವ್ರು ಮೊದಲೇ ಹೇಳಿರ್ತಾರೆ, ನನಗೆ ಸಣ್ಣ ಮಕ್ಕಳು ಹೋಗುವಾಗ ಹೇಳ್ತಾರಲ್ಲ, ಪಪ್ಪ ನಿಂಗೆ ಅನ್ಕೊಂಡ ತೋರಿಸ್ಬೇಕು ನನಗೆ, ನೀ ಅಲ್ಲ ನನಗೆ ಲಿಲಿಯನ್ನು ತೋರಿಸ್ಬೇಕು ಅಂತ ಹೆಂಗೆ ಹೇಳಿರ್ತಾರೆ. ಹಂಗೆ ಮಾಲತಿಯವರು ಇವರಿಗೆ ಇಟ್ಟಂತಹ ಬೇಡಿಕೆಗಳವು. ಹಂಗಾರೆ ಮಾಲತಿಯವರಿಗೆ ಅನಕೊಂಡವನ್ನು ತೋರಿಸ್ಬೇಕು ಅಂತಂದು ಇವರು ಆ ನೇಟಿವ್ಸ್ಗಳ ಬಳಿ ಹೋಗ್ತಾರೆ. ಆಗ ಅಲ್ಲಿ ಆ ಮೂಲ ನಿವಾಸಿಗಳು ಅನಕೊಂಡಗಳನ್ನು ತೋರಿಸ್ತಾರೆ. ಆ ಚಿತ್ರಗಳನ್ನು ಕೂಡ ಭಾಳ ಚಂದ ಹಾಕ್ಯಾರ. ಆ ಮಾಲತಿಯವರು ಅಷ್ಟು ದಪ್ಪನೆಯ ಹಾವನ್ನು ಹೆಂಗೆ ಅದರ ಬಾಯಿ ಹಿಡಿದು ತಮ್ಮ ಕೊರಳ ಸುತ್ತಕೊಂಡು ಹೆಂಗೆ ಫೋಟೋ ಹೊಡೆಸ್ಕೊಂಡ್ರು ಅನ್ನೋದನ್ನು ಕೂಡ ಅವರು ಬರೀತಾರೆ. ಈ ಅನಕೊಂಡಗಳು ನೀರಿನಲ್ಲಿ ತಮ್ಮ ಮೂತಿಯನ್ನು ಮಾತ್ರ ಮೇಲೆತ್ತಿ ಚಲಿಸುವಂಥವು. ಇವು ಮನುಷ್ಯರನ್ನು ಬಿಡುವಂಥವಲ್ಲ, ಅವನ್ನು ನುಂಗಿ ಹಾಕಿಬಿಡ್ತಾವೆ. ಅಂಥವು ಅಮೆಜಾನ್ ನದಿಯಲ್ಲಿ ಬಹಳಷ್ಟು ಅದಾವು ಅಂತ ಅಲ್ಲಿ ಗೈಡ್ ಹೇಳಿದಾಗ, ಅಯ್ಯೋ ಇದೆಲ್ಲ ನಮಗೆ ಮೊದಲು ಗೊತ್ತಿದ್ರೆ ನಾವು ಅಮೆಜಾನ್ ನದಿಯೊಳಗೆ ಹೋಗ್ತಿದ್ವಾ, ಅದರ ನೀರಿನಲ್ಲಿ ಕೈ ಇಡ್ತಿದ್ವಾ, ಅಷ್ಟೊಂದು ಖುಷಿ ಪಡ್ತಿದ್ವಾ ಅನ್ನುವಂತಹ ಒಂದು ಅಂಜಿಕೆ ಆವಾಗ ಅವರಿಗೆ ಹುಟ್ಟುತ್ತದೆ. ಅದೇ ರೀತಿಯಾಗಿ ಪೆರಾನ್ ಅಂತಕ್ಕಂತಹ ಮೀನಿನ ಬಗ್ಗೆನೂ ಕೂಡ ಅವರು ಬರೀತಾರೆ. ಅವು ಸಾವಿರ ಗಂಟಲೆ ಇರುವಂಥವು, ಕೇವಲ 50-60 ಸೆಂಟಿಮೀಟ್ರ್ ಒಂದು ಮೀನಿನ ಉದ್ದ. ಅವು ಏನು ಮಾಡ್ತಾವು ಅಂದರೆ ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ಯಾವ ಪ್ರಾಣಿಗಳು ಸಿಕ್ಕರೂ ಕೂಡ ಅವುಗಳ ಮಾಂಸವನ್ನು ಹಿರಿದು ತಿಂದು ಬಿಡ್ತಾವಂತೆ. ಕ್ಷಣಾರ್ಧದಲ್ಲಿ ಅಸ್ಥಿಪಂಜರವನ್ನು ಮಾತ್ರ ಬಿಡುವಂಥವು. ಅಂತಹ ಭಯಂಕರವಾದ ಮೀನುಗಳ ಗುಂಪು ಕೂಡ ಆ ಅಮೆಜಾನ್ ನದಿಯಲ್ಲಿ ಐತಿ ಅನ್ನೋದು ಇವರಿಗೆ ಆಮೇಲೆ ಗೊತ್ತಾಗ್ತದೆ. ಆಮೇಲೆ ವಾಟರ್ ಲಿಲಿಯ ದೊಡ್ಡದಾದಂತಹ ಎಲೆಗಳು 1.5 ಮೀಟ್ರ್ 2 ಮೀಟ್ರ್ ವ್ಯಾಸದ ದೊಡ್ಡ ಎಲೆಗಳನ್ನು ಅವರು ಮಾಲತಿಯವರಿಗೆ ತೋರಿಸ್ಬೇಕಾಗಿರ್ತೈತಿ. ಅಲ್ಲೂ ಕೂಡ ಹೋಗ್ತಾರೆ.
ಅವು ಎಲೆಗಳು ಎಷ್ಟು ದೊಡ್ಡದಿರ್ತದೆ ಅಂದರೆ ಬುಡಕಟ್ಟು ಮಹಿಳೆಯರು ತಿನ್ನಲು ತಾವರೆ ಬೀಜವನ್ನು ಆಯ್ದುಕೊಳ್ಳುವಾಗ ಮಕ್ಕಳನ್ನು ಈ ಬೃಹತ್ ತಟ್ಟೆಗಳ ಮೇಲೆ ಮಲಗಿಸುತ್ತಾರಂತೆ. ಆ ಎಲೆ ಮೇಲೇ ಮಕ್ಕಳನ್ನು ಮಲಗಿಸಿ ಇವರು ಬೀಜಗಳನ್ನು ಆಯ್ದುಕೊಳ್ತಿದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಲದ ಎಲೆಯ ಮೇಲೆ ಮಲಗಿದ ಕೃಷ್ಣ, ಆಲದ ಎಲೆ ತೇಲಿತ್ತೋ ಇಲ್ಲವೋ, ಕೃಷ್ಣ ಆರಾಮವಾಗಿ ಈ ತಾವರೆಯ ಎಲೆಯ ಮೇಲೆ ಮಲಗಬಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಈ ಪುಸ್ತಕದುದ್ದಕ್ಕೂ ಭಾಳಷ್ಟು ಚಿತ್ರಗಳನ್ನು ಅವರು ಬಹಳ ಚೆಂದ ಕೊಟ್ಟಾರೆ. ತಮ್ಮ ಅನುಭವಗಳನ್ನೆಲ್ಲ ಇಲ್ಲಿ ಆ ಫೋಟೋಗಳನ್ನು ಕ್ಲಿಕ್ಕಿಸಿ ಅವುಗಳನ್ನು ಸೆರೆ ಹಿಡಿದು ಅವುಗಳನ್ನು ನಮ್ಮ ಮುಂದೆ ಬಹಳಷ್ಟು ಚೆನ್ನಾಗಿ ಈ ಒಂದು ಪುಸ್ತಕದಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಎಲ್ಲ ಕನಸುಗಳನ್ನು ಈಡೇರಿಸಿಕೊಂಡು ಇವರು ಮತ್ತೆ ಆ ಅಮೆಜಾನ್ ಕಾಡಿನಿಂದ ಮರಳಿ ಉತ್ತರ ಅಮೇರಿಕಾಗೆ ಬಂದು ಅಲ್ಲಿಂದ ಭಾರತವನ್ನು ತಲುಪಬೇಕು ಅಂತಂದ್ರೆ ಆಗಲೇ ಒಂದು ವಾರ ಲೇಟಾಗಿತ್ತು, ಮಗಳ ಶಾಲೆ ಪ್ರಾರಂಭ ಆಗಿಬಿಟ್ಟಿತ್ತು. ಇಷ್ಟು ಉದ್ದದ ಪಯಣದಲ್ಲಿ ಅವರು ತಮ್ಮ ಪತಿಗೆ ಕೇವಲ 2 ಬಾರಿ ಮಾತ್ರ ಫೋನ್ ಮಾಡ್ತಾರೆ. ಮೊದಲು ಮುಟ್ಟದಾಗ ಒಮ್ಮೆ ಮಾಡ್ತಾರೆ, ಆಮೇಲೆ ಲಾಸ್ಟಿಗೆ ಹೋಗುವಾಗ ಮಾತ್ರ ಫೋನ್ ಕಾಲನ್ನು ಮಾಡ್ತಾರೆ. ಆವಾಗ ಅವರ ಪತಿ ಕೀರ್ತಿ ಹೇಳ್ತಾರೆ, ಪರವಾಗಿಲ್ಲ, ಇನ್ನೂ 1 ವಾರ ಲೇಟ್ ಆದರೂ ಅಡ್ಡಿ ಇಲ್ಲ, ನಾ ಮಗಳನ್ನು ಮೇಂಟೈನ್ ಮಾಡ್ತೀನಿ, ನೀನು ಆರಾಮಾಗಿ ಬಾ, ಪ್ರಯಾಣ ಸುಖಕರವಾಗಿರಲಿ ಅನ್ನುವಂತಹ ಒಂದು ಅಭಯ ಹಸ್ತವನ್ನು ಅವರ ಪತಿ ಇವರಿಗೆ ನೀಡ್ತಾರೆ. ಈ ರೀತಿಯಾಗಿ ಬಹಳಷ್ಟು ಯಶಸ್ವಿಯಾದಂತಹ ಒಂದು ಸಾಹಸಮಯವಾದಂತಹ ಪ್ರಯಾಣವನ್ನು ಮುಗಿಸಿ ಇವರು ದಕ್ಷಿಣ ಅಮೇರಿಕಾದಿಂದ ಮತ್ತೆ ಭಾರತಕ್ಕೆ ಹೊರಳಿ ಬಂದು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಈ ಕೃತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದು, ನೇಮಿಚಂದ್ರ ಅವರು, ಅವರ ಜೊತೆಗೆ ಹೋದಂತಹ ಮಾಲತಿ ಇರ್ಬೋದು, ಅವರಿಗೆ ರಜೆಯನ್ನು ಕೊಟ್ಟಂತಹ ಆಫೀಸರ್ಗಳಿರ್ಬೋದು, ಅಥವಾ ಅವರ ಪತಿ ಇರ್ಬೋದು, ಎಲ್ಲರಿಗೂ ಕೂಡ ಈ ಯಶಸ್ಸಿನ ಹಿಂದೆ ಅವರೆಲ್ಲರ ಪಾತ್ರ ಇದೆ. ಅವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ಇಲ್ಲಿ ಕೃತಿಯ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಿರಿಗಂಧ ಬಳಗದ ಅಧ್ಯಕ್ಷರು ಹಾಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.